ವಂದನೆಗಳು ಆಂಟಿ, ಧನ್ಯವಾದಗಳು. ವಂದನೆಗಳು ವಿದ್ವಾನ್. ಕಣ್ಮುಚ್ಚಿ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ನೀವು ಕೊಟ್ಟಿರುವಂತಹ ಈ ಅತ್ಯಮೂಲ್ಯವಾಗಿರುವಂತಹ ಸಮಯದ ನಿಮಿತ್ತ ನಿಮ್ಮ ವಂದನೆಗಳು, ಕೃತಜ್ಞತೆಗಳು ಅಪ್ಪ. ಇಲ್ಲಿಯವರೆಗೂ ನೀವು ನಡೆಸ್ಕೊಂಡು ಕಾದು ಕಾಪಾಡಿಕೊಂಡು ನಮ್ಮೆಲ್ಲರನ್ನು ಬರ್ತಿರುವಂತಹ ರೀತಿಗೆ ನಿಮ್ಮ ಕೃತಜ್ಞತೆಗಳು ಅಪ್ಪ. ಹಾಗೆ ಅಪ್ಪ ನಮ್ಮೆಲ್ಲರನ್ನು ಸೇರಿಸಿ ಒಟ್ಟಾಗಿ ಕೂಡಿಸಿ ಇವತ್ತು ವಾಕ್ಯವನ್ನು ಆಲೋಚನೆ ಮಾಡುವಂತಹ ಈ ಭಾಗ್ಯವನ್ನ ಕೊಟ್ಟಿದ್ದೀರಾ ಅಪ್ಪ. ಈ ಭಾಗ್ಯವನ್ನ ಸರಿಯಾಗಿ ಉಪಯೋಗ ಮಾಡಿಕೊಂಡು ನೀವು ಸತ್ಯವೇದದಲ್ಲಿ ಬರೆಸಿಕೊಟ್ಟಿರುವಂತಹ ಈ ಮಾತುಗಳನ್ನ ಇನ್ನೂ ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಳುವಂತಹ ಕೃಪೆಯನ್ನ ನಮ್ಮೆಲ್ಲರಿಗೂ ಕೊಟ್ಟು ನಡೆಸಿ. ನನ್ನ ಪ್ರಾರ್ಥನೆ ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಹಾಗೆ ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯ ದೈವ ಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶ ಒಂದು ಸಾಮ್ಯ ರೂಪವಾಗಿರುತ್ತೆ ಇಷ್ಟಕ್ಕೂ. ಓಕೆ, ಯಾವ ಅಂಶವನ್ನ ಆಲೋಚನೆ ಮಾಡ್ತಿದೀವಿ ಹಾಗಿದ್ರೆ? ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಸಾಮ್ಯ ರೂಪದ ಹೆಸರು ಪರಲೋಕ ರಾಜ್ಯವು ಹೂಳಿಟ್ಟ ದ್ರವ್ಯಕ್ಕೆ ಹೋಲಿಕೆ ಆಗಿದೆ. ಅಂಶದ ಹೆಸರನ್ನ ಇನ್ನೊಂದ್ಸಾರಿ ಹೇಳ್ತಿದ್ದೇನೆ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಪರಲೋಕ ರಾಜ್ಯವು ಹೂಳಿಟ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿದೆ. ಓಕೆ, ಈ ಮುಂಚೆ ಇದನ್ನ ಸತ್ಯವೇದದಲ್ಲಿ ಓದಿದೀವ? ಪರಲೋಕ ರಾಜ್ಯವು ಹೂಳಿಟ್ಟ ದ್ರವ್ಯಕ್ಕೆ ಹೋಲಿಕೆ ಆಗಿದೆ ಅನ್ನುವಂತಹದನ್ನ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಓದಿರ್ಬೇಕಲ್ವಾ? ಎಷ್ಟು ಜನ ಓದಿದೀವಿ? ಓದಿದೀವ? ಓದಿದೀವಿ ಬ್ರದರ್. ಓಕೆ, ಏನಿರ್ಬೋದು ಹಂಗಿದ್ರೆ? ಪರಲೋಕ ರಾಜ್ಯವು ಹೂಳಿಟ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿದೆ ಹಂಗಂದ್ರೆ ಏನಿರ್ಬೋದು? ಅದು ಅತಿ ಅಮೂಲ್ಯವಾದದ್ದು ಮತ್ತು ಅದು ತುಂಬಾ ವ್ಯಾಲ್ಯೂಬಲ್ ಆಗಿರೋದ್ರಿಂದ ನಮ್ಮ ಜೀವನವನ್ನೇ ಸಂಪೂರ್ಣವಾಗಿ ಮಾತ್ರ ಅದು ಸಿಗಲ್ಲ. ವೆರಿ ಗುಡ್. ಓಕೆ, ಹಾಗಾದ್ರೆ ಆಲ್ಮೋಸ್ಟ್ ಈ ಸಾಮ್ಯ ರೂಪ ಬಹಳ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಈಗಾಗಲೇ ಇರೋದ್ರಿಂದ ನಮ್ಗೆ ಈಸಿಯಾಗಿ ಅರ್ಥ ಆಗುವಂತಹ ಮಾತು. ಯೇಸು ಕ್ರಿಸ್ತರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳಿದ್ದಾರೆ ಇದನ್ನ, ಹೌದಲ್ವಾ? ಪರಲೋಕ ರಾಜ್ಯವು ಹೂಳಿಟ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿದೆ ಅಂತ ಹೇಳಿ ಯಾಕೆ ಅಂತಾನು ಅಲ್ಲೇ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಒಂದ್ಸರಿ ಓದಿ ನೋಡೋಣ ಈ ಮಾತನ್ನ. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 44ನೇ ವಚನದಿಂದ ಇದು ಶುರು ಆಗುತ್ತೆ. ಆದ್ರೆ ನಾವು ಕಳೆದ ವಾರ ಆಲೋಚನೆ ಮಾಡಿದಂತಹದ್ದು 33ನೇ ವಚನ, ಹುಳಿ ಹಿಟ್ಟಿಗೆ ಹೋಲಿಕೆಯಾಗಿದೆ ಅನ್ನುವಂತ ಸಾಮ್ಯ ರೂಪವನ್ನ ಕಳೆದ ವಾರ ಆಲೋಚನೆ ಮಾಡಿದ್ವಿ 33ನೇ ವಚನದಲ್ಲಿ. ಅದಾದ ನಂತರ ಮತ್ತೆ 34ನೇ ವಚನದಿಂದ ಒಂದಷ್ಟು ಎಕ್ಸ್ಪ್ಲನೇಷನ್ ಇದೆ. ಅದಾದ ನಂತರ 36ನೇ ವಚನದಲ್ಲಿ ಒಂದು ಹೊಲದ ಬಗ್ಗೆ ಒಂದು ಸಾಮ್ಯ ರೂಪ ಇದೆ. ಇದು ನೀವು ಓದಿದ್ರೆ ಎಲ್ಲರಿಗೂ ಸಹ ಅರ್ಥ ಆಗುವಂತಹದ್ದು, ಯಾಕೆಂದ್ರೆ ತುಂಬಾ ಸಿಂಪಲ್ ಆಗಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳಿದ್ದಾರೆ ಯೇಸು ಕ್ರಿಸ್ತರ ಸಾಮ್ಯ ರೂಪವನ್ನ 36ನೇ ವಚನದಿಂದ ಹಿಡಿದು, ಹೌದಲ್ವಾ? ಒಂದು ಹಣಜಿ ಇರುತ್ತೆ, ಇದೆರಡೂ ಸಹ ಬೇರೆ ಬೇರೆ ಆಗುತ್ತೆ. ಒಳ್ಳೆ ಬೆಳೆಯ ಜೊತೆ ಬೆಳೆಕೊಂಡಿರುತ್ತೆ, ಇದೆರಡು ಬೇರೆ ಬೇರೆ ಆಗುತ್ತೆ ಸುಗ್ಗಿ ಕಾಲದಲ್ಲಿ, ಇದೆಲ್ಲವೂ ಸಹ. ಅದಾದ ನಂತರ ಹಾಗೆ ಕಂಟಿನ್ಯೂಷನ್ ಅಲ್ಲಿ 44 ಬಂದು ನಾವು ಇವತ್ತು ಆಲೋಚನೆ ಮಾಡ್ತೇವೆ. 44ನೇ ವಚನಕ್ಕೆ ಬಂದು ಇವತ್ತು ಅದನ್ನ ಆಲೋಚನೆ ಮಾಡಿ ನೋಡ್ತಿದ್ವಿ. ಓಕೆ, ಇಷ್ಟಕ್ಕೂ 44ನೇ ವಚನ ಏನ್ ಹೇಳ್ತಿದೆ? ಪರಲೋಕ ರಾಜ್ಯವು ಹೊಲದಲ್ಲಿ ಹೂಳಿಟ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿದೆ. ಹೊಲದಲ್ಲಿ ಹೂಳಿಟ್ಟ ದ್ರವ್ಯ ಅಂತ ಹೇಳಿ ಹೇಳಿದ್ರೆ ಹಿಡನ್ ಟ್ರೆಷರ್ ಅಂತ ಹೇಳಿ ಕರಿತೀವಲ್ವಾ? ಬಚ್ಚಿಟ್ಟಿರುವಂತಹ, ಹೂಳಿಟ್ಟಿರುವಂತಹ, ಅಥವಾ ಹೊಲದಲ್ಲಿ ನೀವು ಹೂಳು ಇಡ್ತೀರಾ ಅಲ್ವಾ? ಕೆಲವೊಂದು ನೀವೊಂದು ಬೀಜವನ್ನ ಹಾಕ್ಬೇಕು, ಆ ಬೀಜ ಗಿಡವಾಗಿ ಬೆಳಿಬೇಕು ಅಂತ ಹೇಳಿದ್ರೆ ನೀವು ಹೂಳ್ಬೇಕು ಆ ಬೀಜವನ್ನ, ನಿಜನಾ? ಹಾಗೆ ಆಗಿನ ಕಾಲದಲ್ಲಿ ರಾಜರೆಲ್ಲ ಏನ್ ಮಾಡ್ತಿದ್ರು? ಹೊಲದಲ್ಲಿ ಅಥವಾ ಇವ್ರ ಹೆಸರಲ್ಲಿ ಇರುವಂತಹ ಜಾಗ, ಅಥವಾ ಇವ್ರು ಗೊತ್ತಿರುವಂತವರ ಹೆಸರಲ್ಲಿರುವಂತಹ ಜಾಗ, ಆ ಜಾಗದಲ್ಲಿ ಹೋಗಿ ಇವ್ರ ಹತ್ರ ಇರುವಂತಹ ಕೆಲವು ಅಮೂಲ್ಯ ಸಂಪತ್ತನ್ನ ಅಥವಾ ತುಂಬಾ ಬೆಲೆ ಬಾಳುವಂತಹ ಆಸ್ತಿಯ ಪತ್ರಗಳನ್ನ ಒಂದು ದೊಡ್ಡ ಪೆಟ್ಟಿಗೆಯಲ್ಲೋ ಇನ್ನೊಂದ್ರಲ್ಲೋ ಹಾಕಿ ಅದನ್ನ ಮಣ್ಣಲ್ಲಿ ಹೂಳಿಡ್ತಾ ಇದ್ರು. ಮಣ್ಣನ್ನ ಅಗದು ಮತ್ತೆ ಇದನ್ನೆಲ್ಲ ಅದ್ರೊಳಗಡೆ ಇಟ್ಟು ಅದನ್ನ ಮುಚ್ತಾ ಇದ್ರು. ಅದನ್ನ ಹೂಳಿಟ್ಟಿರುವಂತಹ ಆಸ್ತಿ ಅಂತ ಹೇಳಿ ಕರಿತೀವಿ, ನಿಜನ? ಹಿಡನ್ ಅದು. ನೆಕ್ಸ್ಟ್, ಈ ರಾಜರು ಅವಶ್ಯಕತೆ ಇದ್ರೆ ತಮ್ಮ ಜೀವಮಾನ ಕಾಲದಲ್ಲಿ ಆ ಹೂಳಿಟ್ಟಿರುವಂತ ಆಸ್ತಿಯನ್ನ ಬಳಸ್ಕೊಳ್ತಾ ಇದ್ರು. ಇಲ್ಲ ಅಂತ ಹೇಳಿದ್ರೆ ಅದ್ ಹಂಗೆ ಇದ್ಬಿಡ್ತಾ ಇತ್ತು, ಯಾವತ್ತಿಗೂ ಸಹ ಹೊರಗಡೆ ಬರ್ದೇ ಇರುವಂತಹದ್ದು, ನಿಜನ?
ಅವಶ್ಯಕತೆನೆ ಬರುವುದಿಲ್ಲ ಕೆಲವೊಂದ್ಸಾರಿ ಅವರಿಗೆ. ಎಮರ್ಜೆನ್ಸಿ ಏನಾದ್ರೂ ಇವರು ರಾಜ್ಯದಿಂದ ಹೊರಗಡೆ ಹೋಗ್ಬೇಕಾಗಿರುವಂತಹ ಪರಿಸ್ಥಿತಿ ಬಂದ್ರೆ, ಅಥವಾ ಅರಮನೆ ಬೇರೆ ರಾಜನ ಪಾಲಾದ್ರೆ, ಒಂದ್ ವೇಳೆ ಆ ರೀತಿಯಾಗಿರುವಂತಹ ಪರಿಸ್ಥಿತಿಗಳು ಬಂದ್ರೆ, ಮತ್ತೆ ಹೂಳಿಟ್ಟಿರುವಂತಹದ್ದು, ಮಣ್ಣಲ್ಲಿ ಹೂತಿಟ್ಟಿರುವಂತಹ ಆಸ್ತಿ ಕೆಲಸಕ್ಕೆ ಬರುತ್ತೇನೋ ಅನ್ನುವಂತಹ ಉದ್ದೇಶವನ್ನ ಇಟ್ಕೊಂಡು ಆ ರೀತಿ ಮಣ್ಣಲ್ಲಿ ಹೂಳಿಡುವಂತಹ ಪದ್ಧತಿಯನ್ನ ಮಾಡ್ತಾ ಇದ್ರು ತುಂಬಾ ಜನ, ಹೌದಲ್ವಾ? ಅವಶ್ಯಕತೆ ಇದ್ರೆ ಬಳಕೆ ಆಗ್ತಿತ್ತು, ಇಲ್ಲ ಅಂದ್ರೆ ಇಲ್ಲ. ಓಕೆ, ಇದು ಹೂಳಿಟ್ಟ ದ್ರವ್ಯ. ದ್ರವ್ಯ ಅಂದ್ರೆ ಆಸ್ತಿ. ಓಕೆ, ಮಣ್ಣಲ್ಲಿ ಹೂಳಿಟ್ಟಿರುವಂತಹ, ಮುಚ್ಚಿಟ್ಟಿರುವಂತಹ ಆಸ್ತಿ ಹೂಳಿಟ್ಟ ದ್ರವ್ಯ ಅಂದ್ರೆ. ಓಕೆ, ಈಗ ಓದೋಣ 44ನೇ ವಚನ. ಪರಲೋಕ ರಾಜ್ಯವು ಹೊಲದಲ್ಲಿ ಹೂಳಿಟ್ಟ ದ್ರವ್ಯಕ್ಕೆ ಹೋಲಿಕೆ ಆಗಿದೆ. ಒಬ್ಬನು ಅದನ್ನು ಕಂಡುಕೊಂಡು ಮುಚ್ಚಿಬಿಟ್ಟು, ಅಂದ್ರೆ ನಾರ್ಮಲ್ ಆಗಿ ಒಬ್ಬ ಕೆಲಸ ಮಾಡ್ತಿದ್ದಾನೆ ಅಂತ ಅನ್ಕೊಳ್ಳಿ. ಒಬ್ಬ ವ್ಯಕ್ತಿ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾನೆ, ಬೇರೆಯವರದ್ದು ಹೊಲ, ಈತನದ್ದಲ್ಲ. ಆದ್ರೆ ಹೊಲದಲ್ಲಿ ಕೆಲಸ ಮಾಡ್ತಿದ್ದಾನೆ. ಈಗ ಕೆಲಸ ಮಾಡ್ತಿರ್ಬೇಕಾದ್ರೆ ಈ ವ್ಯಕ್ತಿಗ ಕೆಲಸ ಮಾಡ್ತಾ ಮಾಡ್ತಾ ಹೂಳಿಟ್ಟ ದ್ರವ್ಯ ಅನ್ನುವಂತಹದ್ದು ಸಿಕ್ಕುತ್ತೆ. ಕೆಲಸ ಮಾಡ್ಬೇಕಾದ್ರೆ ಮಣ್ಣನ್ನ ಹಾಕಿದೀವ, ಮಣ್ಣನ್ನ ಸೈಡ್ ತಳ್ತೀವ, ಏನಾದ್ರು ಕೆಳಗಡೆ ಬಂಡೆ ಇದೆಯಾ, ಅದು ಇದೆಯಾ, ಇದಿದ್ಯಾ ಅಂತ ಹೇಳಿ ವ್ಯವಸಾಯ ಮಾಡ್ಬೇಕಾದ್ರೆ ಒಂದ್ಸರಿ ಚೆಕ್ ಮಾಡುವಂತಹದನ್ನ ಮಾಡ್ತೀವ. ಅದು ನಡೆಸ್ಬೇಕಾದ್ರೆ ಒಬ್ಬ ಮನುಷ್ಯನಿಗೆ ಕೆಲಸ ಮಾಡುವಂತಹ ಒಬ್ಬ ಆಳಿಗೆ ಗೊತ್ತಾಯ್ತಂತೆ, ಏನು, ಈ ಹೊಲದಲ್ಲಿ ದ್ರವ್ಯ, ಆಸ್ತಿ ಹೂಳಿಟ್ಟಿದ್ದಾರೆ, ಮುಚ್ಚಿಟ್ಟಿದ್ದಾರೆ ಮಣ್ಣಲ್ಲಿ ಅಂತ ಹೇಳಿ ಒಬ್ಬ ವ್ಯಕ್ತಿ ಗೊತ್ತಾಯ್ತಂತೆ. ಅದನ್ನೇ ಅಲ್ಲಿ ಹೇಳಿರುವಂತಹದ್ದು. ಒಬ್ಬನು ಅದನ್ನು ಕಂಡುಕೊಂಡು, ಗೊತ್ತಾಗಿದ ತಕ್ಷಣ, ಅಲ್ಲಿ ಆಸ್ತಿ ಇದೆ ಅಂತ ಹೇಳಿ ಗೊತ್ತಾಗಿದ ತಕ್ಷಣ ಮುಚ್ಚಿಬಿಟ್ಟು, ಕ್ಲೋಸ್ ಮಾಡಿ, ನೆಕ್ಸ್ಟ್ ಅದರಿಂದಾದ ಸಂತೋಷದಿಂದ ತನ್ನ ಬದುಕನ್ನೆಲ್ಲ ಮಾರಿ ಆ ಹೊಲವನ್ನು ಕೊಂಡುಕೊಂಡನು. ಅಲ್ಲಿ ಆಸ್ತಿ ಇದೆ, ಹೊಲದಲ್ಲಿ ಆಸ್ತಿ ಇದೆ, ಮಣ್ಣಲ್ಲಿ ಮುಚ್ಚಿಟ್ಟಿರುವಂತಹ ಚಿನ್ನನೋ, ಬೆಳ್ಳಿನೋ, ವಜ್ರ ವೈಡೂರ್ಯನೋ, ಪತ್ರಗಳು ಇದೆ ಅಂತ ಹೇಳಿ ಗೊತ್ತಾಗಿದ ತಕ್ಷಣ ಆ ಮನುಷ್ಯ ಯಾರಿಗೂ ಗೊತ್ತಾಗದೇ ಇರುವಂತಹ ರೀತಿಯಲ್ಲಿ ಮತ್ತೆ ಅದನ್ನು ಮುಚ್ಚಿಟ್ಟು ಹೋಗಿ ತನ್ನ ಹತ್ರ ಇರುವಂತಹದನ್ನೆಲ್ಲ ಮಾರಿ ಬಂದು ಆ ಹೊಲ ಪೂರ್ತಿಯನ್ನ ಕೊಂಡ್ಕೊಳ್ತಾನಂತೆ. ಯಾಕಂದ್ರೆ ಆಸ್ತಿ ಇರುವಂತಹದ್ದು ಆ ಹೊಲದಲ್ಲೇ ತಾನೇ ಮುಚ್ಚಿಟ್ಟಿರುವಂತಹದ್ದು. ಅದಕ್ಕೋಸ್ಕರ ಆ ಹೊಲ ಪೂರ್ತಿ ಕೊಂಡ್ಕೊಳ್ತಾನಂತೆ ಈ ಮನುಷ್ಯ. ಓಕೆ, ಇದು ಸಾಮ್ಯ ರೂಪ. ಇವಾಗ ಇದರಿಂದ ನಮ್ಗೆ ಅರ್ಥ ಆಗಿರುವಂತಹ ವಿಚಾರ ಏನೇನು? ಒಬ್ಬ ಮನುಷ್ಯ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾನೆ. ಕೆಲಸ ಮಾಡ್ಬೇಕಾದ್ರೆ ಅಲ್ಲಿ ಆಸ್ತಿ ಇದೆ ಅಂತ ಹೇಳಿ ಮನುಷ್ಯನಿಗೆ ಗೊತ್ತಾಗತ್ತೆ. ಆ ಆಸ್ತಿ ಇರುವಂತ ಹೊಲವನ್ನ ತಗೊಳ್ಲಿಕ್ಕೋಸ್ಕರ ತನ್ನ ಬದುಕನ್ನೆಲ್ಲ ಮಾರಿ ಬಂದು ಆ ಹೊಲವನ್ನ ತಗೊಳ್ತಾನಂತೆ. ಇಷ್ಟನ್ನ ಓದ್ಕೊಂಡ್ವಲ್ವಾ? ನೋಡ್ಲಿಕ್ಕೆ ಸ್ಟ್ರೈಟ್ ಫಾರ್ವರ್ಡ್ ಆಗಿದೆ. ಆದ್ರೆ ಸತ್ಯವೇದ ಏನೇನ್ ಹೇಳುತ್ತಾ ಇದರ ಬಗ್ಗೆ? ಸತ್ಯವೇದದಲ್ಲಿ ಇದಕ್ಕೆ ಸಂಬಂಧಪಟ್ಟಿರುವಂತಹ ರೆಫರೆನ್ಸಸ್ ಏನೇನು ಮ್ಯಾಚ್ ಆಗುತ್ತಾ ನೀಟಾಗಿ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಬರೋಣ. ಓಕೆ, ಪ್ರಪ್ರಥಮವಾಗಿ ಈ ಮನುಷ್ಯ ಆ ಹೊಲದಲ್ಲಿ ಚಿನ್ನ, ವಜ್ರ, ವೈಡೂರ್ಯ ಅಥವಾ ದ್ರವ್ಯ ಅಥವಾ ಆಸ್ತಿ ಸಿಕ್ಕತ್ತೆ ಅಂತ ಹೊಲಕ್ಕೆ ಕೆಲ್ಸಕ್ಕೆ ಸೇರ್ಕೊಂಡ? ನೀವ್ ಹೇಳ್ಬೇಕು, ಯೋಚನೆ ಮಾಡಿ. ಸಿಕ್ಕತ್ತೆ ಅಂತ ಸೇರ್ಕೊಂಡಿಲ್ಲ. ಹಾಗಾದ್ರೆ ಒಂದ್ ಕೆಲ್ಸ ಮಾಡ್ಬೇಕು, ಆ ಕೆಲ್ಸ ಮಾಡ್ಬೇಕು ಅನ್ನುವಂತಹ ನಿಮಿತ್ತ ಹೊಲದಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನೆ. ಅಂದ್ರೆ ಆಸ್ತಿಗೋಸ್ಕರ ಈ ಮನುಷ್ಯ ಸೇರ್ಕೊಂಡಿಲ್ಲ ಕೆಲಸಕ್ಕೆ, ಆದ್ರೂ ಆಸ್ತಿ ಮನುಷ್ಯನ ಕೈಗೆ ಸಿಕ್ತು. ಅಕಸ್ಮಾತ್ ಆಗಿ ಆಸ್ತಿ ಮನುಷ್ಯನ ಕೈಗೆ ಸಿಕ್ತು. ನಿಜನಾ? ಫಸ್ಟ್ ಪಾಯಿಂಟ್, ಆಸ್ತಿಗೋಸ್ಕರ ಈ ಮನುಷ್ಯ ಕೆಲಸ ಮಾಡಿಲ್ಲ. ಅಕಸ್ಮಾತ್ ಆಗಿ ತನ್ನ ದಿನನಿತ್ಯದ ದಿನಚರಿಯಲ್ಲಿ ಈ ಮನುಷ್ಯನ ಕೈಗೆ ಅದು ಸಿಕ್ತು. ಆಸ್ತಿ ಇರುವಂತಹದ್ದು ವ್ಯಕ್ತಿ ಗೊತ್ತಾಯ್ತು. ಇದು ನಮ್ಗೆ ಅರ್ಥ ಆದ್ರೆ ನಮ್ಮ ಹಿಂದಿನ ಬ್ಯಾಕ್ ಗ್ರೌಂಡ್ ಅನ್ನ ಒಂದ್ಸರಿ ಯೋಚನೆ ಮಾಡಿ ನೋಡಿ ಪ್ರಿಯರೇ. ನಮ್ಮೆಲ್ಲರ ಬ್ಯಾಕ್ ಗ್ರೌಂಡ್, ವಿಶ್ವಾಸಿಗಳಾಗಿ ನಾವ್ ಏನಿದ್ದೀವಲ್ವಾ, ನಿಜವಾದ ಸುವಾರ್ತೆಯನ್ನು ತಿಳ್ಕೊಂಡಿರುವಂತಹ ವಿಶ್ವಾಸಿಗಳಾಗಿ ನಾವ್ ಏನಿದ್ದೀವಲ್ವಾ, ನಮ್ಮ ಬ್ಯಾಕ್ ಗ್ರೌಂಡ್ ಎಲ್ಲವನ್ನು ಒಂದ್ಸರಿ ಯೋಚನೆ ಮಾಡಿ ನೋಡಿ. ನಾವ್ ಅಲ್ಪ ಸ್ವಲ್ಪ ಹುಡುಕಿದೀವಿ ದೇವರನ್ನ. ಆ ಅಲ್ಪ ಸ್ವಲ್ಪ ಹುಡುಕಿರುವಂತಹದನ್ನ ಪಕ್ಕಕ್ಕಿಟ್ರೆ, ನಿಜವಾದ ದೇವರ ಹತ್ರ ನಾವು ಬರುವಂತಹದ್ದು ಒಂದ್ ರೀತಿಯಾಗಿ ದೇವರ ಕೃಪೆಯಿಂದ ಅಕಸ್ಮಾತ್ ಆಗಿ ನಡೆದಿರುವಂತಹದ್ದು ಬಿಟ್ರೆ, ದೇವರ ಕೃಪೆನ ಇಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಏನಿಲ್ಲ ಅಂತ ಹೇಳಲಿಕ್ಕೆ ಇದನ್ನ ಹೇಳ್ತಿದ್ದೀನಿ. ಹೆಂಗೋ ದೇವರು ನಮ್ಮ ಮೇಲೆ ಇಟ್ಟಿರುವಂತಹ ಕರುಣೆಯಿಂದ ಹಂಗೆ ಹ್ಯಾಂಗ್ ಆಗೋದ್ವಿ, ಹಂಗೆ ತಗ್ಲಾಕೊಂಡ್ಬಿಟ್ಟಿದೀವಿ ಅಂತ ಹೇಳ್ಬೋದು. ನಿಜವಾಗ್ಲೂ ಹೇಳ್ಬೇಕು ಅಂತ ಹೇಳಿದ್ರೆ, ಎಲ್ಲೆಲ್ಲೋ ಹೋಗ್ಬೇಕಾಗಿರುವಂತವ್ರು, ಎಲ್ಲೆಲ್ಲೋ ಹೆಂಗೆಂಗೋ ಜೀವನ ಮಾಡ್ಬೇಕಾಗಿರುವಂತವ್ರು, ಹೆಂಗೆಂಗೋ ಬದುಕಬೇಕಾಗಿರುವಂತವ್ರು ಬಂದು ನಿಜವಾದ ಸುವಾರ್ತೆಯಲ್ಲಿ ನಿಂತು ಪ್ರಪಂಚಕ್ಕೆ ನೀವು ಸಾಕ್ಷಿಗಳಾಗಿ ನಿಂತಿದ್ದೀರಾ ಅಂತ ಹೇಳಿದ್ರೆ, ನಾವಿದನ್ನ ಫುಲ್ ಹುಡುಕೊಂಡು ನಾವು ಬಂದು ಶ್ರಮೆ ಪಟ್ಟಿರುವುದರಿಂದ ನಾವು ಇದಕ್ಕೆ ಬಂದಿಲ್ಲ, ಈ ನಿಜವಾದ ಸುವಾರ್ತೆಗೆ ಬಂದಿಲ್ಲ. ತುಂಬಾ ನಾವೇ ಶ್ರಮೆ ಪಟ್ರೆ ಬ್ರದರ್, ತುಂಬಾ ಕಷ್ಟಪಟ್ಟಿದೀವಿ ಈ ಸುವಾರ್ತೆಗೋಸ್ಕರ, ಅದಕ್ಕೆ ತಿಳ್ಕೊಂಡಿದೀವಿ ಅನ್ನೋ ಹಂಗಿಲ್ಲ ಪರಿಸ್ಥಿತಿ. ದೇವರು ನಮ್ಮ ಮೇಲೆ ಕರುಣೆ ಇಟ್ಟಿರೋದ್ರಿಂದ ನಾವ್ ಹೆಂಗೋ ಅಕಸ್ಮಾತ್ ಆಗಿ ಸುವಾರ್ತೆಯನ್ನ ತಿಳ್ಕೊಂಡ್ಬಿಟ್ಟಿದೀವಿ. ಅದೇ ಅಲ್ಲೋ ಪರಿಸ್ಥಿತಿ. ನಾವ್ ಯಾರು ಪ್ಲಾನ್ ಮಾಡ್ಕೊಂಡು ದೇವ್ರನ್ನೇ, ನಿಜವಾದ ದೇವ್ರು ಇವರೇ, ಅವ್ರನ್ನೇ ತಿಳ್ಕೊಬೇಕು ಅಂತ ಹೇಳಿ ಚಿಕ್ಕ ವಯಸ್ಸಿಂದ ಪ್ರಯತ್ನ ಪಟ್ಟಿರುವಂತವ್ರಲ್ಲ, ಹೌದಲ್ವಾ? ಒಂದ್ಸರಿ ಸತ್ಯವೇದಲ್ಲಿರುವಂತಹ ವಚನಗಳನ್ನ ನೋಡೋಣ. ಯೆಶಾಯನ ಗ್ರಂಥ 65ನೇ ಅಧ್ಯಾಯ. ಯೆಶಾಯನ ಗ್ರಂಥ
65ನೇ ಅಧ್ಯಾಯ 1ನೇ ವಚನ. 65:1. ವಿಜ್ಞಾಪಿಸಿಕೊಳ್ಳದವರಿಗೂ ಪ್ರಸನ್ನನಾದೆನು, ನನ್ನನ್ನು ಹುಡುಕದವರಿಗೂ ಸಿಕ್ಕಿದೆನು. ನನ್ನ ನಾಮವನ್ನೆತ್ತಿ ಪ್ರಾರ್ಥಿಸದ ಜನಾಂಗಕ್ಕೂ ಇಗೋ ನಾನಿದ್ದೇನೆ ಎನ್ನುತ್ತಿದ್ದೆನು. ನನ್ನನ್ನು ತೊರೆದು ಮನಸ್ಸು ಬಂದ ಹಾಗೆ ದುರ್ಮಾರ್ಗದಲ್ಲಿ ನಡೆಯುವ ಜನರನ್ನು ನಾನು ದಿನವೆಲ್ಲ ಕೈ ಚಾಚಿ ಕರೆದೆನು. ಈ ಜನರು ವನಗಳಲ್ಲಿ ಯಜ್ಞ ಮಾಡುತ್ತಾರೆ. ಏನ್ ಅರ್ಥ ಆಯ್ತು ಈ ವಚನದಿಂದ ನಮಗೆ? ನಮ್ಮಲ್ಲಿರುವಂತಹ ಸಾಕಷ್ಟು ಜನ ಹೆಂಗ್ ಬಂದಿರುವಂತವ್ರು ನಾವು ನಿಜವಾದ ಸುವಾರ್ತೆಗೆ ಯೂಟ್ಯೂಬ್ ಅಲ್ಲಿ ಏನೋ ನೋಡ್ತಾ ಕೂತಿರ್ತೀರ. ತಪ್ಪಿ ಯಾವ್ದೋ ಒಂದ್ ಪ್ರಸಂಗ ಬಂದಿರುತ್ತೆ, ನಿಜವಾದ ಸುವಾರ್ತೆ ರಾಮಣ್ಣ ಅಣ್ಣ ಅವ್ರದ್ದು ಯಾವ್ದೋ ಒಂದು ಪ್ರಸಂಗ ಬಂದಿರುತ್ತೆ, ಅಥವಾ ನೀವು ಬೇರೆ ಯಾವ್ದಾದ್ರು ಒಂದು ನಿಜವಾದ ಸುವಾರ್ತೆಯನ್ನ ಸಾರುವಂತಹ ಪ್ರಸಂಗಿಕರ ಪ್ರಸಂಗ ಬಂದಿರುತ್ತೆ. ನೀವ್ ಏನೋ ಸ್ಕ್ರಾಲ್ ಮಾಡ್ತಿರ್ತೀರ ಯೂಟ್ಯೂಬ್ ಅಲ್ಲಿ ಕೂತ್ಕೊಂಡು, ಆದ್ರೆ ಯಾವ್ದೋ ಒಂದು ಪ್ರಸಂಗ ಮಧ್ಯೆ ಬಂದಿರುತ್ತೆ. ಆ ಪ್ರಸಂಗದಿಂದ ಚೇಂಜ್ ಆಗಿರುವಂತ ಎಷ್ಟು ಜನ ಇದಾರೆ ಗೊತ್ತಾ? ಅವ್ರು ಏನೋ ಸ್ಕ್ರೋಲ್ ಮಾಡ್ತಿರ್ಬೇಕಾದ್ರೆ ಮಧ್ಯೆ ಬಂದಂತಹ ಪ್ರಸಂಗದಿಂದ ಚೇಂಜ್ ಆಗಿರುವಂತವ್ರು ಎಷ್ಟೊಂದ್ ಜನ ಇದಾರೆ ಗೊತ್ತಾ ಪ್ರಪಂಚದಲ್ಲಿ. ಇವ್ರು ಹುಡುಕ್ಬೇಕು ಅಂತ ಹುಡುಕಿಲ್ಲ, ಇವ್ರು ಸರ್ಚ್ ಬಾರ್ ಅಲ್ಲಿ ಟೈಪ್ ಮಾಡಿ ತೆಗ್ದಿರುವಂತಹದ್ದಲ್ಲ. ನಿಮ್ಮಲ್ಲಿ ಯಾರಾದ್ರೂ ಜೈಶಾಲಿ ಕನ್ನಡ ಕ್ರಿಸ್ಟಿಯನ್ ಟಿವಿ ಅಥವಾ ಕ್ರೈಸ್ಟ್ ಚರ್ಚ್ ಗಾಸ್ಪೆಲ್ ಮಿನಿಸ್ಟ್ರೀಸ್ ಏನಿದೆ ಅದನ್ನ ಸರ್ಚ್ ಮಾಡಿ ಬಂದಿರುವಂತವ್ರು ಎಷ್ಟು ಜನ? ಕರೆಕ್ಟ್ ಆಗಿ ಸರ್ಚ್ ಬಾರ್ ಅಲ್ಲಿ ಹೋಗಿ ಅದೇ ಹೆಸರನ್ನ ಸರ್ಚ್ ಮಾಡಿ ನಿಮಗೆ ಆಮೇಲೆ ವಿಡಿಯೋ ಸಿಕ್ಕಿರುವಂತವ್ರು ಎಷ್ಟು ಜನ? ಅಕಸ್ಮಾತ್ ಆಗಿ ಸಿಕ್ಕಿರುವಂತವ್ರು ಎಷ್ಟು ಜನ? ತುಂಬಾ ಜನ ಅಕಸ್ಮಾತ್ ಆಗಿ ಸಿಕ್ಕಿರುವಂತವ್ರೆ ಅಲ್ವಾ? ಅಕಸ್ಮಾತ್ ಆಗಿ ನಿಮಗೆ ವಿಡಿಯೋ ಸಿಕ್ಕಿರುವಂತವ್ರೆ ಅಲ್ವಾ? ಯಾರು ಸರ್ಚ್ ಮಾಡಿರುವಂತವ್ರಲ್ಲ. ಏನೋ ಕೇಳ್ತಿರ್ತೀರಾ, ಇದು ಹಂಗೆ ಮಧ್ಯೆ ಬಂದ್ಬಿಟ್ಟಿರುತ್ತೆ. ಅದನ್ನ ನೀವು ಕ್ಲಿಕ್ ಮಾಡಿ ಆಮೇಲೆ ಗೊತ್ತಾಗಿದ್ದು ನಿಮ್ಗೆ, ಅಬ್ಬಾ ಇದು ನಿಧಿ ಅಂತ ಹೇಳಿ. ನಾವು ನಮ್ಮ ಯೂಟ್ಯೂಬ್ ಚಾನಲ್ ಅಂತಾನೆ ಹೇಳ್ತಿಲ್ಲ, ನೀವ್ ಬೇರೆ ಪ್ರಸಂಗಿಕರ ಯೂಟ್ಯೂಬ್ ಚಾನಲ್ ಅನ್ನ ನೋಡಿ ಅಥವಾ ಅವ್ರ ಪ್ರಸಂಗವನ್ನ ಕೇಳಿ ಬಂದಿರಬಹುದು. ಓಕೆ, ಅದನ್ನ ಹೇಳ್ತಿರುವಂತಹದ್ದು ಏನಂದ್ರೆ, ದೇವ್ರು ನಾವು ಪ್ರಯತ್ನ ಪಟ್ಟಿರುವುದಕ್ಕಿಂತ ಹೆಚ್ಚಾಗಿ, ನಾವು ತಿಳ್ಕೊಳ್ಳಿಕ್ಕೆ ಶ್ರಮೆ ಪಟ್ಟಿರುವುದಕ್ಕಿಂತ ಹೆಚ್ಚಾಗಿ ನಮಗ್ ತಿಳಿಸ್ಬೇಕು ಅಂತ ಹೇಳಿ ಶ್ರಮೆ ಪಟ್ಟಿರುವಂತಹ ದೇವ್ರು ಅಕಸ್ಮಾತ್ ನಮಗ್ ಸಿಕ್ಬಿಟ್ಟಿದೆ ಅಷ್ಟೇ ಆ ಭಾಗ್ಯ. ಹೌದಲ್ವಾ? ಒಂದ್ಸರಿ ಈ ವಚನವನ್ನ ಓದಿ ನೋಡೋಣ. ನಾವ್ ಎಷ್ಟ್ ಪ್ರಯತ್ನ ಪಟ್ವಿ, ದೇವ್ರು ಎಷ್ಟ್ ಪ್ರಯತ್ನ ಪಟ್ರು ನಮಗ್ ತಿಳಿಸ್ಲಿಕ್ಕೆ. ಇಷ್ಟಕ್ಕೂ ವಿಜ್ಞಾಪಿಸಿಕೊಳ್ಳದವರಿಗೂ ಪ್ರಸನ್ನನಾದೆನು, ನನ್ನನ್ನು ಹುಡುಕದವರಿಗೂ ಸಿಕ್ಕಿದೆನು, ನನ್ನ ನಾಮವನ್ನೆತ್ತಿ ಪ್ರಾರ್ಥಿಸದ ಜನಾಂಗಕ್ಕೂ ಇಗೋ ನಾನಿದ್ದೇನೆ ಎನ್ನುತ್ತಿದ್ದೆನು. ನನ್ನನ್ನು ತೊರೆದು ಮನಸ್ಸು ಬಂದ ಹಾಗೆ ದುರ್ಮಾರ್ಗದಲ್ಲಿ ನಡೆಯುವ ಜನರನ್ನು ನಾನು ದಿನವೆಲ್ಲ ಕೈ ಚಾಚಿ ಕರೆದೆನು. ಏನಂತಿದ್ದಾರೆ ಗೊತ್ತಾಗ್ಲಿಲ್ಲ ಇಬ್ರು? ನೀವು ಅಲ್ಲಿ ಒಂದು ಹೊಲ ಇದೆಯಲ್ಲ, ಅವಾಗ್ಲೇ ಸಾಮ್ಯ ರೂಪವನ್ನು ಓದ್ಕೊಂಡ್ವಲ್ವಾ? ಆ ಹೊಲದಲ್ಲಿ ದ್ರವ್ಯ ಸಿಕ್ಕತ್ತೆ ಅಂತ ಹೊಲಕ್ಕೆ ಕೆಲ್ಸಕ್ಕೆ ಬರ್ಲಿಲ್ಲ ಮನುಷ್ಯ. ಇಷ್ಟಕ್ಕೂ ಆ ಹೊಲದಲ್ಲಿ ದ್ರವ್ಯ ಇರುವಂತಹದ್ದೇ ಗೊತ್ತಿಲ್ಲ ಮನುಷ್ಯನಿಗೆ. ನಾರ್ಮಲ್ ಆಗಿ ಕೆಲಸಕ್ಕೆ ಬಂದ, ತಪ್ಪಿ ದ್ರವ್ಯ ಕೈಗೆ ಸಿಕ್ಬಿಡ್ತು. ಇದೇನ್ ಹೇಳ್ತಿದೆ ಗೊತ್ತಾ? ನಮ್ಮೆಲ್ಲರಿಗೂ ದೇವ್ರ ವಾಕ್ಯ ಅನ್ನುವಂತಹದ್ದು ಗೊತ್ತಾಗಿರುವಂತಹದ್ದು ನಮ್ಮ ಶ್ರಮೆಯಿಂದ, ನಾವು ಹುಡುಕಾಡಿರೋದ್ರಿಂದ ಅಥವಾ ನಾವು ಕಷ್ಟಪಟ್ಟಿರೋದ್ರಿಂದ ಅಲ್ಲ. ದೇವರು ನಮ್ಮ ಮೇಲೆ ಇಟ್ಟಿರುವಂತಹ ಕೃಪೆಯಿಂದ ನಮಗೆ ಅಕಸ್ಮಾತ್ ಆಗಿ ಸಿಕ್ಬಿಟ್ಟಿದೆ ಆ ಭಾಗ್ಯ. ಹೌದಲ್ವಾ? ಏನೋ ಸ್ಕ್ರೋಲ್ ಮಾಡ್ತಿರ್ತೀವಿ, ಒಂದಿನ ಕೂತ್ಕೊಂಡು ಪಟ್ ಅಂತ ಯೂಟ್ಯೂಬ್ ಅಲ್ಲಿ ಸಿಕ್ಬಿಡುತ್ತೆ. ಎಲ್ಲೋ ನೋಡ್ಕೊಂಡು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡ್ ಬರುವಂತ ಅಭ್ಯಾಸ ಇರುತ್ತೆ. ಆ ಕಡೆ ಈ ಕಡೆ ನೋಡ್ಕೊಂಡ್ ಬರ್ತಿರ್ಬೇಕಾದ್ರೆ ಪ್ರೇಯರ್ ಮೀಟಿಂಗ್ ಒಂದು ಪ್ಯಾಂಪ್ಲೆಟ್ ಕಣ್ಣಿಗೆ ಬಿದ್ದ್ಬಿಡುತ್ತೆ. ನಿಜನಾ? ಹಿಂಗೆ ಅಲ್ವಾ ಜನ ಬಂದಿರುವಂತಹದ್ದು ದೇವರಲ್ಲಿ. ಏನೋ ಆಗಿ ಅಥವಾ ಯಾರೋ ಒಬ್ರು ಬಂದು ಏನೋ ಒಂದು ಮಾತಾಡ್ಬೇಕಾದ್ರೆ ಮಧ್ಯ ಕಾನ್ವರ್ಸೇಷನ್ ಬಂದು ಹೋಗುತ್ತೆ. ಈ ತರ ಒಂದು ಪ್ರೇಯರ್ ಮೀಟಿಂಗ್ ನಡೀತದೆ ಅಂತನೋ, ಈ ತರ ಒಬ್ರು ಪ್ರಸಂಗಿಕರಿದ್ದಾರೆ ಅಂತನೋ, ಅಥವಾ ಈ ತರ ಸತ್ಯವೇದದ ವಾಕ್ಯದ ಅರ್ಥ ಇದು ಅಂತನೋ, ಹೆಂಗೋ ಮಧ್ಯ ಕಾನ್ವರ್ಸೇಷನ್ಗೆ ಬಂದ್ಬಿಡುತ್ತೆ. ಅಂದ್ರೆ ಇದು ನಾವು ಪಟ್ಟಿರುವಂತ ಕಷ್ಟ ಅಲ್ವಾ? ಅಲ್ವೇ ಅಲ್ಲ. ಇಷ್ಟಕ್ಕೂ ಅಲ್ಲಿ ನಿಜವಾದ ಸುವಾರ್ತೆ ಕೇಳಲ್ಪಡುತ್ತೆ ಅನ್ನುವಂತಹ ಸುದ್ದಿನೇ ಗೊತ್ತಿರೋದಿಲ್ಲ ನಮಗೆ. ಅಕಸ್ಮಾತ್ ಆಗಿ ನಮ್ಮ ಕಣ್ಣಿಗೆ ಬಿದ್ದಿರೋದ್ರಿಂದ ಅದು ನಮ್ಗೆ ಗೊತ್ತಾಗಿತ್ತು. ನಿಜನಾ? ಹಾಗೆ ಈ ಮನುಷ್ಯನು ಸಹ ಆ ಹೊಲಕ್ಕೆ ಹೋಗುವುದಕ್ಕಿಂತ ಮುಂಚೆ ಆ ಹೊಲದಲ್ಲಿ ದ್ರವ್ಯ ಇದೆ ಅಂತ ಹೇಳಿ ಮನುಷ್ಯನಿಗೆ ಗೊತ್ತೇ ಇರಲಿಲ್ಲ. ಹೋದ ನಂತರ ದ್ರವ್ಯ ಕಣ್ಣಿಗೆ ಕಾಣಿಸಿದ ನಂತರ ಗೊತ್ತಾಯ್ತು, ಹಾಗಾದ್ರೆ ಇಲ್ಲಿ ದ್ರವ್ಯ ಇದೆ ಅಂತ ಹೇಳಿ. ಹೌದಾ? ಅದಕ್ಕೆ ದೇವ್ರು ಹೇಳಿರುವಂತಹದ್ದು, ನನ್ನನ್ನು ಯಾರು ಹುಡುಕಿಲ್ವೋ ನಾನು ಅವ್ರಿಗೂ ಪ್ರತ್ಯಕ್ಷ ಆಗಿದ್ದೀನಿ. ನನ್ನನ್ನು ಯಾರು ಪ್ರಾರ್ಥಿಸಿಲ್ವೋ ನಾನು ಅವ್ರಿಗೂ ಸಹ ಕಿವಿ ಕೊಡ್ತಿದ್ದೀನಿ. ನನ್ನನ್ನು ಯಾರು ತಿರಸ್ಕರಿಸಿದ್ರು ನಾನು ಅವ್ರಿಗೂ ದಿನವೆಲ್ಲ ಕೈ ಚಾಚಿ ಕರೀತಿದ್ದೀನಿ. ಮೊದಲನೇ ವಚನ ಇದನ್ನ ಹೇಳ್ತಿದೆ ಅಲ್ವಾ ಸ್ಪಷ್ಟವಾಗಿ. ಪರಲೋಕ ರಾಜ್ಯವು ಹೂಳಿಟ್ಟ ದ್ರವ್ಯಕ್ಕೆ ಹೋಲಿಕೆ ಆಗಿದೆ. ಆ ಹೂಳಿಟ್ಟ ದ್ರವ್ಯ ಇದೆ ಅಂತ ಹೇಳಿ ಆ ಮನುಷ್ಯನಿಗೆ ಕೆಲಸ ಮಾಡುವಂತ ಆಳಿಗೆ ಗೊತ್ತೇ ಇರ್ಲಿಲ್ಲ. ನೋಡುವವರೆಗೂ ತನ್ನ ಕಣ್ಣಿಗೆ ಬೀಳುವವರೆಗೂ ಆ ಹೊಲದಲ್ಲಿ ಅದು ಇದೆ ಅಂತ ಹೇಳಿ ಯಾವತ್ತೂ ಸಹ ಅಂದಾಜು ಸಹ ಇರ್ಲಿಲ್ಲ ಆ ವ್ಯಕ್ತಿಗೆ. ಹೌದಾ? ಇನ್ನೊಂದು ವಚನವನ್ನ ನೋಡೋಣ. ಲೂಕನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ
ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ. ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ, ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳಿಸಿಕೊಟ್ಟನು. ಹೀಗಿರುವಲ್ಲಿ 9ನೇ ವಚನ. ಈಗಲಾದರೂ ನೀವು ದೇವರನ್ನು ತಿಳುಕೊಂಡಿದ್ದೀರಿ. ಸರಿಯಾಗಿ ಹೇಳಬೇಕಾದರೆ ದೇವರು ನಿಮ್ಮನ್ನು ತಿಳುಕೊಂಡಿದ್ದಾನೆ. ಹೀಗಿರಲಾಗಿ ನೀವು ಕೆಲಸಕ್ಕೆ ಬಾರದ ದರಿದ್ರ ಬಾಲಬೋಧನೆಗೆ ಮತ್ತು ಅಧೀನರಾಗಬೇಕೆಂದು ಅಪೇಕ್ಷಿಸಿ ಪುನಃ ಅದಕ್ಕೆ ತಿರುಗಿಕೊಳ್ಳುವುದು ಹೇಗೆ? ನೀವು ಸಾಕು. ಏನರ್ಥ ಆಯ್ತು ಈ ಮಾತಿನಿಂದ ನಮಗೆ? ಈಗಲಾದರೂ ನೀವು ದೇವರನ್ನು ತಿಳಿದುಕೊಂಡಿರಿ. ಸರಿಯಾಗಿ ಹೇಳಬೇಕಾದರೆ ದೇವರು ನಿಮ್ಮನ್ನು ತಿಳಿದುಕೊಂಡಿದ್ದಾನೆ. ಯಾರನ್ನು ತಿಳ್ಕೊಂಡಿರುವಂತಹದ್ದು? ಅಲ್ಲಿ ಪ್ರಸಂಗ ಮಾಡ್ಬೇಕಾದ್ರೆ ಅಥವಾ ಆ ವಚನಗಳನ್ನ ಬರಿಬೇಕಾದ್ರೆ ನೀವು ದೇವರನ್ನ ಅರ್ಥ ಮಾಡ್ಕೊಂಡಿದ್ದೀರಾ? ಅಲ್ಲ ಅಲ್ಲ ಅಲ್ಲ, ದೇವರು ನಿಮ್ಮನ್ನು ತಿಳ್ಕೊಂಡಿದ್ದಾರೆ ಅಂತ ಹೇಳಿ ಕಾರಣ ಏನ್ ಗೊತ್ತಾ? ನಾವ್ ದೇವರನ್ನ ತಿಳ್ಕೊಳ್ಳುವುದ್ರಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಏನೂ ಇಲ್ಲ. ನಮಗ್ ಗೊತ್ತೇ ಇರ್ಲಿಲ್ಲ ನಿಜವಾದ ದೇವ್ರು ಯಾರು. ದೇವ್ರು ಅಂತ ಒಬ್ರು ಇದಾರ, ಅವ್ರೇನ ಆಕಾಶ ಭೂಮಿಯನ್ನ ಸೃಷ್ಟಿ ಮಾಡಿದ್ದು ಯಾವ್ದು ಗೊತ್ತಿರದೇ ಇರುವಂತಹ ನಮಗೆ ಇಷ್ಟು ಗೊತ್ತಾಗಿದೆ ಅಂದ್ರೆ ಅದಕ್ಕೆ ಕಾರಣ ದೇವರು ನಮ್ಮ ಮೇಲಿಟ್ಟಿರುವಂತಹ ಪ್ರೀತಿ. ನಾವು ಹುಡುಕಿರುವಂತಹದ್ದಲ್ಲ, ನಾವು ಇದ್ ಮಾಡಿರುವಂತಹದ್ದಲ್ಲ. ಆ ಕಡೆ ಈ ಕಡೆ ನೋಡ್ಬೇಕಾದ್ರೆ ಅಕಸ್ಮಾತ್ ಆಗಿ ದೇವ್ರು ಇಟ್ಟಿರುವಂತಹ ಹಿಂಸೆಯಿಂದ ನಮಗ್ ತಿಳಿಸಲ್ಪಟ್ಟಿರುವಂತಹ ಜ್ಞಾನ ಇದು. ಹೌದಾ? ಅಕಸ್ಮಾತ್ ಆಗಿ ಏನೇನೋ ಸ್ಕ್ರೋಲ್ ಮಾಡ್ತಿರುವಂತಹದ್ರ ಮಧ್ಯೆ ನಮಗೆ ಅರ್ಥ ಮಾಡಿಸಿರುವಂತಹ ಜ್ಞಾನ ಇದು ದೇವ್ರು. ಅಕಸ್ಮಾತ್ ಆಗಿ ಆ ಕಡೆ ಈ ಕಡೆ ಎಲ್ಲೆಲ್ಲೋ ನೋಡ್ತಿರ್ತೀವಿ, ಪಾಂಪ್ಲೆಟ್ ಕಣ್ಣಕ್ ಬೀಳುತ್ತೆ, ಏನೇನೋ ಸ್ಕ್ರಾಲ್ ಮಾಡ್ತಿರ್ತೀವಿ, ಯೂಟ್ಯೂಬ್ ವಿಡಿಯೋ ಬರುತ್ತೆ, ಯಾರ ಜೊತೆ ಏನೋ ಕುತ್ಕೊಂಡು ಮಾತಾಡ್ತಿರ್ತೀವಿ, ಮಧ್ಯ ಈ ಕಾನ್ವರ್ಸೇಷನ್ ಬರುತ್ತೆ. ಹೌದಾ? ಈಗ ನಾವು ಪ್ರಪ್ರಥಮವಾಗಿ ಸಾಮ್ಯ ರೂಪವನ್ನು ಓದಿದಾಗ ಪರಲೋಕ ರಾಜ್ಯವು ಹೂಳಿಟ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿದೆ. ಒಬ್ಬ ಮನುಷ್ಯನ ಹೊಲದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅದೊಂದು ಕಣ್ಣು ಕಾಣಿಸ್ತು ಅಂತ ಏನು ಓದ್ತೀವೋ ಅದರ ಹಿಂದೆ ಇರುವಂತಹ ಭಾವಾರ್ಥ ಇದು. ಈ ಸಾಮ್ಯ ರೂಪದಲ್ಲಿ ಆ ಫಸ್ಟ್ ಸೆಂಟೆನ್ಸ್ ಏನ್ ಓದ್ತೀವಲ್ವಾ, ಅದರ ಹಿಂದೆ ಇರುವಂತಹ ಭಾವಾರ್ಥ ಈಗ ನಾವ್ ಇಷ್ಟೊತ್ತು ನೋಡಿತ್ತು. ನಮ್ಮ ಪರಿಶ್ರಮ ಅಲ್ಲ, ನಮ್ಮ ಕಷ್ಟ ಅಲ್ಲ, ನಮಗ್ ಗೊತ್ತೇ ಇರ್ಲಿಲ್ಲ ಅಲ್ಲದಿದೆ ಅಂತ ಹೇಳಿ. ಆದ್ರೆ ದೇವರಿಟ್ಟಿರುವಂತಹ ಕ್ಲೂಸ್ ನ ನಿಮಿತ್ತ ಹೆಂಗೋ ಹಂಗೆ ಸಿಕ್ಬಿಟ್ಟಿದೆ ನಮಗೆ. ಓಕೆ, ಈಗ ನೆಕ್ಸ್ಟ್ ಅಲ್ಲಿ ಕೆಲಸ ಮಾಡ್ತಿದೀವಿ. ಈಗ ಬೆಲೆಯುಳ್ಳಂತಹ ದ್ರವ್ಯ ಇದೆ ಅಲ್ಲಿ ಅಂತ ಹೇಳಿ ಗೊತ್ತಾಯ್ತು. ಈಗ ಬೆಲೆಯುಳ್ಳಂತಹ ದ್ರವ್ಯ ಇದೆ ಅಂತ ಹೇಳಿ ಇಷ್ಟಕ್ಕೂ ಈ ದ್ರವ್ಯ ಸುಮಾರು ಜನದ ಕಣ್ಣು ಕಾಣಿಸಿರುತ್ತೆ. ಗೊತ್ತಾ? ವಿಚಿತ್ರ ಏನು ಅಂದ್ರೆ ಅಲ್ಲಿ ಹೊಲದಲ್ಲಿರುವಂತಹ ದ್ರವ್ಯ ಈ ಮನುಷ್ಯನೇನ ಪ್ರಪ್ರಥಮವಾಗಿ ಕೆಲ್ಸಕ್ಕೆ ಬಂದಿದ್ದ ಆ ಹೊಲಕ್ಕೆ? ನೀವ್ ಹೇಳಿ. ಒಂದು ಹೊಲ ಇದೆ, ಆ ಹೊಲದಲ್ಲಿ ದ್ರವ್ಯ ಅನ್ನುವಂತಹದ್ದು ಹೂಳಿಟ್ಟಿದೆ. ಈ ಮುಂಚೆ ಎಷ್ಟು ಬೆಳೆ ಬೆಳೆದಿರ್ಬೇಕು, ಆ ಹೊಲದಲ್ಲಿ ಎಷ್ಟು ಜನ ಕೆಲಸ ಮಾಡಿರ್ಬೇಕು? ಹೌದಾ ಇಲ್ವಾ? ಫಸ್ಟ್ ಟೈಮ್ ಈ ಮನುಷ್ಯನೇನ ಬೆಳೆ ಬೆಳೆಯುವಂತಹದ್ದು ಆ ಹೊಲದಲ್ಲಿ? ಇಲ್ಲ. ಸಾಕಷ್ಟು ಜನ ಬೆಳೆಯನ್ನ ಬೆಳೆದಿರ್ತಾರೆ. ಅವ್ರ ಕೈಯಲ್ಲಿ ಸಿಕ್ಕಿರುತ್ತಾ ಇಲ್ವಾ ದ್ರವ್ಯ? ಅಂದ್ರೆ ಅಲ್ಲಿ ಒಳಗಡೆ ಏನಿದೆ ಅನ್ನುವಂತಹದನ್ನ ಬಿಟ್ಬಿಡಿ, ಅಲ್ಲಿ ಏನೋ ಇದೆ ಅಂತ ಹೇಳಿ ಅವ್ರಿಗೂ ಗೊತ್ತಾಗಿರುತ್ತಾ ಇಲ್ವಾ? ಗೊತ್ತಾಗಿರುತ್ತಾ ಇಲ್ವಾ? ಇನ್ನೊಂದ್ಸರಿ ಜೋರಾಗಿ. ಅಂದ್ರೆ ಈ ಮುಂಚೆ ಹೊಲದಲ್ಲಿ ಕೆಲಸ ಮಾಡುವಂತ ಆಳುಗಳಿಗೂ ಅಲ್ಲಿ ಏನೋ ಇದೆ ಅನ್ನುವಂತಹ ವಿಚಾರ ಗೊತ್ತಾಗಿರುತ್ತೆ. ಏನು ಓಡಾಡಿದ್ರೆ ಏನೋ ಸೌಂಡ್ ಬರ್ತಿರುತ್ತೆ ಅಲ್ಲಿ, ಅಥವಾ ಬೆಳೆ ಹಾಕಿದ್ರೆ ಅಲ್ಲಿ ಬೆಳೆನೆ ಬೆಳಿತಿರೋ ಆ ಜಾಗದಲ್ಲಿ ಮಾತ್ರ ಬೆಳೆ ಬೆಳಿತಿರೋದಿಲ್ಲ. ಯಾಕಂದ್ರೆ ರೂಟ್ಗಳು, ಬೇರುಗಳು ಆಳವಾಗಿ ಹೋಗ್ಲಿಕ್ಕೆ ಜಾಗ ಇರೋದಿಲ್ಲ, ಯಾಕಂದ್ರೆ ಕೆಳಗಡೆ ಪೆಟ್ಟಿಗೆ ಇದೆಯಲ್ವಾ. ನಿಜನಾ? ಓಕೆ, ಅಂದ್ರೆ ಈ ಮುಂಚೆ ಕೆಲಸ ಮಾಡುವಂತವರಿಗೂ ಸಹ ಏನೋ ಇದೆ ಅನ್ನುವಂತಹ ವಿಚಾರ ಮಾತ್ರ ಗೊತ್ತಾಗಿರುತ್ತೆ. ಅಲ್ಲಿ ದ್ರವ್ಯ ಇದೆ ಅನ್ನುವಂತಹ ವಿಚಾರ ಗೊತ್ತಿಲ್ಲದೆ ಇದ್ರು ಅಲ್ಲಿ ಏನೋ ಇದೆ, ಯಾಕೋ ಬೆಳೆ ಬೆಳೆಯೋದಿಲ್ಲ, ಅಥವಾ ಓಡಾಡಿದ್ರೆ ಸೌಂಡ್ ಬರುತ್ತೆ ವಿಚಿತ್ರವಾಗಿ, ಏನೋ ಒಂದು ವಿಷಯ ಗೊತ್ತಿರುತ್ತೆ. ಆದ್ರೆ ಈ ಅವಿವೇಕಿಗಳು ಹೋಗಿ ಅದನ್ನ ತೆಗೆದು ನೋಡುವಂತಹ ಪೇಶನ್ಸ್ ಇಟ್ಕೊಂಡಿರೋದಿಲ್ಲ. ಫಸ್ಟ್ ಏನ್ ಅರ್ಥ ಆಗ್ಬೇಕು ಗೊತ್ತಾ? ಆ ದ್ರವ್ಯ ನೋಡಿದ ಅಲ್ಲಿ ಏನೋ ಇದೆ ಅಂತ ಹೇಳಿ ಗೊತ್ತಾಗಿದ ತಕ್ಷಣ ಅದರ ಬೆಲೆ ಅರ್ಥ ಆಗ್ಬೇಕು. ಅದನ್ನ ನೋಡ್ಬೇಕು ಒಂದ್ಸರಿ. ಅದನ್ನ ನೋಡಿದ ತಕ್ಷಣ ಓಕೆ ಇದು ದ್ರವ್ಯ, ಹಾಗಾದ್ರೆ ಇದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ ಅನ್ನುವಂತಹ ಸತ್ಯ ಅರ್ಥ ಆಗ್ಬೇಕು. ನಿಜನಾ? ಸಾಕಷ್ಟು ಜನಕ್ಕೆ ಅದು ಅರ್ಥ ಆಗೋದಿಲ್ವಂತೆ. ಈ ಹೊಲದಲ್ಲೂ ಸಹ ಈ ಮುಂಚೆ ಕೆಲಸ ಮಾಡಿರುವಂತಹ ಸಾಕಷ್ಟು ಜನರಿಗೆ ಅರ್ಥ ಆಗಿಲ್ಲ ಅದು. ಹೌದಲ್ವಾ? ಅಲ್ಲಿ ಏನಾದ್ರು ಇದೆ, ಅದರ ಬೆಲೆ ಎಷ್ಟು ಅಂತ ಹೇಳಿ ಗೊತ್ತಾದ್ರೆ ತಾನೆ ಹೋಗಿ ನನ್ನ ಹತ್ರ ಇರುವಂತಹದ್ದೆಲ್ಲ ಮಾರಿ ಬಂದು ಈ ಹೊಲ ಕೊಂಡ್ಕೊಂಡ್ರೆ ಪ್ರಾಫಿಟಬಲ್ ಅಲ್ವಾ ಅಂತ ಹೇಳಿ ಗೊತ್ತಾಗುವಂತಹದ್ದು. ಹೌದಲ್ವಾ? ಅಲ್ಲಿ ಏನೋ ಇದೆ ಅಂತ ಹೇಳಿ ಗೊತ್ತಾಕಿ ಅದನ್ನ ತೆಗೆದು ನೋಡಿದಾಗ ಅಲ್ಲಿರುವಂತಹ ದ್ರವ್ಯದ ಮೌಲ್ಯ ಅನ್ನುವಂತಹದ್ದು ನಮಗೆ ಗೊತ್ತಿರ್ಬೇಕು. ಮುತ್ತುಗಳನ್ನ ಎಲ್ಲ ಹಾಕ್ಬಾರ್ದು ಅಂತ ನಾವು ಸತ್ಯವೇದದಲ್ಲಿ ನೋಡ್ತೀವಿ. ಹಂದಿಗಳ ಮುಂದೆ ಮುತ್ತುಗಳನ್ನ ಹಾಕ್ಬಾರ್ದು. ಯಾಕೆ ಹಾಕ್ಬಾರ್ದು? ಬೆಲೆ ಗೊತ್ತಿಲ್ಲ.
ಎಕ್ಸಾಕ್ಟ್ಲಿ. ಅದರ ಬೆಲೆ, ಮುತ್ತುಗಳ ಬೆಲೆ ಅದ್ ಎಷ್ಟು ಕೋಟಿಗೆ ಹೋಗುತ್ತೆ ಅನ್ನುವಂತಹದ್ದು ಹಂದಿಗಳಿಗೆ ಗೊತ್ತಾಗೋದಿಲ್ಲ. ಇಲ್ಲಿ ವಿಚಿತ್ರ ಅದೇ, ಈ ಮುಂಚೆ ಕೆಲಸಕ್ಕೆ ಬಂದಿರುವಂತವ್ರು, ಕೆಲಸ ಮಾಡ್ಲಿಕ್ಕೆ ಬಂದಿರುವಂತವ್ರಿಗೆಲ್ಲ ಅಲ್ಲಿ ಏನೋ ಇದೆ ಅಂತ ಗೊತ್ತಾಯ್ತು, ಆದ್ರೆ ಅದ್ರ ಬೆಲೆ ಗೊತ್ತಾಗಿಲ್ಲ. ಅದರ ಬೆಲೆ ಗೊತ್ತಾಗಿರುವಂತವ್ರ ಕೈಗೆ ಸಿಕ್ಕಬೇಕು ಆ ಮೌಲ್ಯ ಅನ್ನುವಂತಹದ್ದು. ಅದರ ಬೆಲೆ ಎಷ್ಟು, ಇದು ಎಷ್ಟು ಅಮೂಲ್ಯವಾಗಿರುವಂತಹದ್ದು ಅನ್ನುವಂತಹದ್ದು ಯಾರಿಗೆ ಗೊತ್ತೋ ಅವರ ಕೈಯಲ್ಲಿ ಸಿಕ್ಬೇಕು. ಇಲ್ಲಾಂದ್ರೆ ವೇಸ್ಟ್ ಅಲ್ವಾ? ನಿಜ ವೇಸ್ಟ್ ಅಲ್ವಾ? ಹೇಳಿ. ನಿಮಗೆ ಸಿಕ್ಕಿರುವಂತಹ ಪ್ಯಾಂಪ್ಲೆಟ್ ಈ ಪ್ರಪಂಚದಲ್ಲಿ ಎಷ್ಟು ಜನಕ್ಕೆ ಸಿಕ್ಕಿತ್ತು? ನೀವು ಯಾವ ಪ್ಯಾಂಪ್ಲೆಟ್ ಅನ್ನ ನೋಡಿ ನಿಜವಾದ ಸುವಾರ್ತೆಗೆ ಬಂದ್ರೋ ಅದು ಈ ಮುಂಚೆ ಎಷ್ಟು ಜನಕ್ಕೆ ಸಿಕ್ಕಿತ್ತು? ಸಾಕಷ್ಟು ರೋಡಲ್ಲಿ ಹೋಗುವಂತವ್ರೆಲ್ಲ ನೋಡ್ತಾರ ಇಲ್ವಾ ಅದನ್ನ? ನೀವು ಒಬ್ಬರೇ ಮೀಟಿಂಗ್ಗೋಸ್ಕರ ಏನಕ್ಕೋಸ್ಕರ ಬಂದ್ರಿ? ನಿಮಗೆ ಯೂಟ್ಯೂಬ್ ಅಲ್ಲಿ ಸ್ಕ್ರಾಲ್ ಮಾಡ್ಬೇಕಾದ್ರೆ ಬಂದಂತಹ ವಿಡಿಯೋ, ಸಿಕ್ಕದಂತಹ ವಿಡಿಯೋ ಎಷ್ಟು ಜನಕ್ಕೆ ಸಿಕ್ಕಿರುತ್ತೆ ಪ್ರಪಂಚದಲ್ಲಿ, ಎಷ್ಟು ಜನಕ್ಕೆ ಸಿಕ್ಕಿರುತ್ತೆ ಕರ್ನಾಟಕದಲ್ಲಿ? ಸಾಕಷ್ಟು ಜನಕ್ಕೆ ಸಿಕ್ಕಿರುತ್ತೆ. ಆದ್ರೆ ಎಷ್ಟು ಜನ ಬಂದ್ರು? ನೀವು ಮಾತ್ರ. ಆ ವಿಡಿಯೋ ಯಾರಿಗೆ ಸಿಕ್ಕುತ್ತೋ ಅಷ್ಟೊಂದ್ ಜನರಲ್ಲಿ ನೀವು 1-2-3 ಜನ ಬಂದಿರ್ತೀರ. ನಿಜನ? ಅಷ್ಟೇ ಅಲ್ವಾ? ಆದ್ರೆ ಉಳಿದಂತಹ ಜನಕ್ಕೆ ಅದೇ ಹೊಲದಲ್ಲೇ ಕೆಲಸ ಮಾಡಿದ್ರು ಏನ್ ಗೊತ್ತಿಲ್ಲ, ಅದರ ಬೆಲೆ ಅಲ್ಲಿ ಆ ದ್ರವ್ಯದ ಆ ಹೊಲದಲ್ಲಿರುವಂತಹ ದ್ರವ್ಯದ ಬೆಲೆ ಅನ್ನುವಂತಹದ್ದು ಗೊತ್ತಿಲ್ಲ. ಅದು ಪಾಯಿಂಟ್, ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್. ಆ ದ್ರವ್ಯ ಎಷ್ಟು ಬೆಲೆ ಬಾಳುತ್ತೆ ಅಂತ ಗೊತ್ತಾದ್ರೆ ನಾನ್ ಹೋಗಿ ನನ್ನ ಮನೆ, ನನ್ನ ಆಸ್ತಿ, ನಾನು ಸಾಕಿರುವಂತಹ ಹಸು, ನಾನು ಸಾಕಿರುವಂತಹ ಕುರಿ ಇದನ್ನೆಲ್ಲ ಮಾರಿ ಬಂದಿರುವಂತಹ ದುಡ್ಡಲ್ಲಿ ಬಂದು ಈ ಹೊಲವನ್ನು ಕೊಂಡ್ಕೊಂಡ್ರು ವರ್ತ್, ಅದಕ್ಕೆ ಸಂಬಂಧಪಟ್ಟಂತೆ ಬೆಲೆ ಬಾಳುತ್ತೆ. ನಾನು ಎಷ್ಟು ನನ್ನ ಬೇಕಾದ್ರೆ ಸಾಲ ಮಾಡ್ಕೊಂಡು ಬಂದು ಈ ಹೊಲವನ್ನ ಕೊಂಡ್ಕೊಂಡ್ರು ಸಹ ಸಾಲವನ್ನ ಒಂದೇ ಒಂದ್ ದಿನದಲ್ಲಿ ನಾನು ತೀರಿಸಬಹುದು. ಅಥವಾ ನನ್ಗಿರುವಂತಹ ಆಸ್ತಿಯನ್ನೆಲ್ಲ ಮಾರಿ ನಾನು ಬಂದು ಈ ಹೊಲವನ್ನ ಕೊಂಡ್ಕೊಂಡ್ರು ಸಹ ಮತ್ತೆ ಆಸ್ತಿಯನ್ನ ಈ ದ್ರವ್ಯದ ಮೂಲಕ ತಗೊಬಹುದು. ಅದಕ್ಕಿಂತ ಹೆಚ್ಚಾಗಿರುವಂತಹ ದ್ರವ್ಯ ಈ ಹೊಲದಲ್ಲಿ ಹೂಳಿಟ್ಟಿದೆ ಅನ್ನುವಂಥದ್ದು ಗೊತ್ತಾದ್ರೆ, ಅಂದ್ರೆ ಆ ದ್ರವ್ಯಕ್ಕಿರುವಂತಹ ಬೆಲೆ ಅನ್ನುವಂಥದ್ದು ನಮಗ್ ಗೊತ್ತಾದ್ರೆ ಅವಾಗ ಆಕ್ಷನ್ ಮಾಡ್ತೀವಿ ಅದ್ರ ಮೇಲೆ. ಸಾಕಷ್ಟು ಜನಕ್ಕೆ ಇದ್ರ ಬೆಲೆನೇ ಗೊತ್ತಾಗಿಲ್ಲ ಪಾಪ. ಹೌದಾ? ಆಗ್ಲೇ ಅದನ್ನ ಹೇಳ್ತಿದ್ದು, ನಿಮ್ ಜೊತೆ ಸಾಕಷ್ಟು ಜನ ಪ್ಯಾಂಪ್ಲೆಟ್ ಅನ್ನ ನೋಡಿದ್ರು, ನೀವ್ ನೋಡಿದಂತಹ ವಿಡಿಯೋವನ್ನು ಸಾಕಷ್ಟು ಜನ ನೋಡಿದ್ರು, ಆದ್ರೆ ಬಂದಿಲ್ಲ. ಕಾರಣ ಏನು? ಬೆಲೆ ಗೊತ್ತಿಲ್ಲ. ಈ ಹೊಲದಲ್ಲಿ ಮುಂಚೆ ಕೆಲಸ ಮಾಡಿದವ್ರಿಗೂ ಸಹ ಅಂದಾಜಿತ್ತು ಅಲ್ಲಿ ಏನೋ ಇದೆ ಅಂತ ಹೇಳಿ, ಆದ್ರೆ ಅದರ ಬೆಲೆ ಅವ್ರಿಗೆ ಗೊತ್ತಾಗಿಲ್ಲ. ಯಾಕಂದ್ರೆ ಯಾವತ್ತೂ ಸಹ ನೋಡ್ಲಿಕ್ಕೆ ಪ್ರಯತ್ನನೇ ಪಟ್ಟಿಲ್ಲ, ಯಾವತ್ತೂ ಸಹ ಪೆಟ್ಟಿಗೆ ಓಪನ್ ಮಾಡುವಂತಹ ಸಾಹಸನೆ ಮಾಡಿಲ್ಲ. ನಿಜನಾ? ಸತ್ಯವೇದದಲ್ಲಿ 1-2 ವಚನಗಳನ್ನ ನೋಡೋಣ. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ, ಅದರ ಬೆಲೆ ಗೊತ್ತಿರುವಂತವ್ರು, ಅಂದ್ರೆ ದೇವರು, ನಿಜವಾದ ಸುವಾರ್ತೆ, ಸತ್ಯ ಅನ್ನುವಂತಹದ್ರ ಬೆಲೆ ಗೊತ್ತಿರುವಂತವ್ರು ಈ ಸಾಮ್ಯ ರೂಪದಲ್ಲಿ ಹೇಗ್ ಮಾತಾಡಿದಾರೋ ಹಾಗೆ ಮಾತಾಡ್ತಿದಾರೆ. ಒಂದ್ಸರಿ ನೋಡೋಣ. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ, ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನ. ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನರಿಯುವುದೇ ಅತಿಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ. ಏನಂತ ಹೇಳಿದರೆ ಇಲ್ಲಿ, ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು, ಅಂದ್ರೆ ಒಂದು ಸತ್ಯ ಅರ್ಥ ಆಗೋಯ್ತಂತೆ ಪೌಲನೇ ಮಾತಾಡ್ತಿರುವಂತಹ ಈ ಪತ್ರಿಕೆಯಲ್ಲಿ. ಏನಂತ ಹೇಳ್ತಿದ್ದಾರೆ? ಯೇಸು ಕ್ರಿಸ್ತರನ್ನ ತಿಳ್ಕೊಂಡಿರುವಂತಹದ್ದು ಇದೆಯಲ್ವಾ, ಆ ಭಾಗ್ಯವೇ ನನ್ನ ದೃಷ್ಟಿಯಲ್ಲಿ ಅತಿ ಶ್ರೇಷ್ಠವಾಗಿರುವಂತಹದ್ದು. ಉಳಿದಿರುವಂತಹದ್ದೆಲ್ಲ ಏನು? ಹಾಗಿದ್ರೆ ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆಣಿಸುತ್ತೇನೆ. ಉಳಿದಿರುವಂತಹದ್ದೆಲ್ಲ ಇದೆಯಲ್ವಾ ನನ್ನ ಜೀವನದಲ್ಲಿ, ಯೇಸು ಕ್ರಿಸ್ತರ ಒಬ್ರು ಬಿಟ್ಟರು ಉಳಿದಿರುವಂತಹದ್ದೆಲ್ಲ ಇದೆಯಲ್ವಾ ಜೀವನದಲ್ಲಿ, ಅದೆಲ್ಲ ನಷ್ಟ ಅಂತ ಹೇಳಿ ಎಣಿಸ್ಕೊಳ್ತಿದ್ದೀನಿ, ಅದೆಲ್ಲ ನಷ್ಟ ಅಂತ ಹೇಳಿ ಅನ್ಕೊಳ್ತಿದ್ದೀನಿ. ಮುಂದೆ, ಆತನ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ. ಯೇಸು ಕ್ರಿಸ್ತರ ಅವರೊಬ್ಬರ ನಿಮಿತ್ತ ಬೇರೆ ಎಲ್ಲವನ್ನ ಕಳ್ಕೊಂಡು ಎಲ್ಲವನ್ನ ಕಸ ಅಂತ ಹೇಳಿ ಅಸ್ಯೂಮ್ ಮಾಡ್ಕೊಳ್ಲಿಕ್ಕೂ ನಾನು ರೆಡಿ. ಈಗ ನೀವ್ ಹೇಳಿ, ಪೌಲನಿಗೆ ಯಾವುದರ ಬೆಲೆ ಗೊತ್ತು? ಬೆಲೆ, ದೇವರ ಬೆಲೆ, ಪರಲೋಕದ ಬೆಲೆ ಅನ್ನುವಂತಹದ್ದು ಇವ್ರಿಗೆ ಗೊತ್ತು. ಇವ್ರು ಯಾರಿಗೆ ಹೋಲಿಕೆಯಾಗಿರುವಂತಹದ್ದು? ಈಗ ಇವರು ಯಾರಿಗೆ ಹೋಲಿಕೆ? ಆ ಹೊಲದಲ್ಲಿ ಕೆಲಸ ಮಾಡುವಂತಹ ಆಳಿದಾರಲ್ವಾ. ನಾವು ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಸಾಮ್ಯ ರೂಪವನ್ನು ಓದ್ಕೊಂಡ್ವಲ್ವಾ, ಆ ಹೊಲದಲ್ಲಿ ಕೆಲಸ ಮಾಡುವಂತವ್ರು ಇವರೇ ಹೋಲಿಕೆ ಆಗಿರುವಂತಹದ್ದು. ಯಾಕಂದ್ರೆ ಇವ್ರ ಕೈಯಲ್ಲಿ ಸಿಕ್ಕಿರುವಂತಹದ್ದು ಆ ದ್ರವ್ಯ ಹೇಗೆ ಎಲ್ಲರಿಗೂ ಆ ದ್ರವ್ಯದ ಬೆಲೆ ಅರ್ಥ ಆಗಿಲ್ವೋ
ಆ ರೀತಿಯಾಗಿರುವಂತಹ ಜನ ಅಲ್ಲದೆ ಇವ್ರು ಯಾವ ಕ್ಯಾಟಗರಿಗೆ ಸೇರಿರುವಂತವರು, ಆ ಹೊಲದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಪಟ್ ಅಂತ ಹೇಳಿ ಆ ದ್ರವ್ಯ ಸಿಕ್ಕಿದ ತಕ್ಷಣ ಆ ದ್ರವ್ಯದ ಬೆಲೆ ಅರ್ಥ ಮಾಡ್ಕೊಂಡು ವಾಪಸ್ ಹೋಗಿ ತನಗಿರುವಂತಹ ಆಸ್ತಿಯನ್ನೆಲ್ಲ ಮಾರಿ, ತನಗಿರುವಂತಹ ಈ ಮುಂಚೆ ಇರುವಂತಹ ಸರ್ವವನ್ನು ಸಂಪತ್ತನ್ನು ಸಹ ಮಾರಿ ಓಡ್ ಬಂದು ಈ ಹೊಲವನ್ನು ಕೊಂಡ್ಕೊಳ್ತಾರಲ್ವಾ, ಆ ಮನುಷ್ಯನಿಗೆ ಹೋಲಿಕೆ ಆಗಿರುವಂತಹದ್ದು ಈ ಪೌಲನು. ಯಾಕಂದ್ರೆ ಅವ್ರ ಬಾಯಲ್ಲಿ ಬರ್ತಿರುವಂತಹ ಮಾತು ಹಂಗೆ ಇದೆಯಲ್ವಾ, ನಾನು ಯೇಸು ಕ್ರಿಸ್ತರ ನಿಮಿತ್ತ ನನ್ನ ಜೀವನದಲ್ಲಿರುವಂತಹ ಎಲ್ಲವನ್ನ ನಷ್ಟ ಅಂತ ಹೇಳಿ ಎಣಿಸ್ಕೊಳ್ತಿದ್ದೇನೆ. ಯೇಸು ಕ್ರಿಸ್ತರು ಒಬ್ಬರಿದ್ರೆ ಸಾಕು, ಉಳಿದಿರುವಂತಹದೆಲ್ಲ ನಷ್ಟ, ಉಳಿದಿರುವಂತಹದೆಲ್ಲ ಕಸ ಅಂತ ಏನಕ್ಕೋಸ್ಕರ ಮಾತಾಡ್ತಿದ್ರೆ ಗೊತ್ತಾ? ಆ ಒಂದರ ಬೆಲೆ ಏನು ಅಂತ ಹೇಳಿ ಗೊತ್ತಾಗೋಯ್ತು, ಆ ಒಂದು ವಿಚಾರದ ಬೆಲೆ ಏನು ಅಂತ ಹೇಳಿ ಗೊತ್ತಾಗೋಯ್ತು ಅಪೊಸ್ತಲನಾಗಿರುವಂತಹ ಪೌಲನಿಗೆ. ನಿಜಾನ? ಇದು ಆ ಮೌಲ್ಯ ಗೊತ್ತಾಗುವಂತಹದ್ದು ಅಂದ್ರೆ ಇದು. ಈ ತರ ಇರುತ್ತೆ ನಮ್ಮ ಮಾತು. ದೇವರು ಒಬ್ಬರಿದ್ರೆ ಸಾಕು ನಮ್ಮ ಜೀವನದಲ್ಲಿ, ಬೇರೆ ಏನು ಬೇಡ ಅನ್ನೋ ಹಾಗಿರುತ್ತೆ ನಮ್ಮ ಮಾತು. ನಿಜಾನ? ಅದು ಗೊತ್ತಾಗಿಲ್ಲ ಅಂತ ಹೇಳಿ ಹೇಳಿದ್ರೆ ದೇವರಿಗಿಂತ ಎಲ್ಲವನ್ನೂ ಮುಖ್ಯ ಅಂತ ಹೇಳಿ ಎಣಿಸ್ಕೊಳ್ತಿರ್ತೀವಿ, ಎಲ್ಲವನ್ನೂ ಶ್ರೇಷ್ಠ ಅಂತ ಹೇಳಿ ಎಣಿಸ್ಕೊಳ್ತಿರ್ತೀವಿ. ಹೌದಾ? ಇವಾಗ ಸಾಕಷ್ಟು ಜನರ ಮನಸ್ಸಲ್ಲಿ ಒಂದು ಪ್ರಶ್ನೆ ಇರುತ್ತೆ, ಏನೇನು ಬ್ರದರ್, ಹಾಗಾದ್ರೆ ಹಣಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಿದಾರ ಈ ಮಾತನ್ನ? ಹಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ನಮ್ಮ ಹತ್ರ ಇರುವಂತಹದೆಲ್ಲ ಮಾರ್ಬಿಡ್ಬೇಕಾ? ನಮ್ಮ ಹತ್ರ ಕಾರ್ ಇದೆ ಮಾರ್ಬಿಡ್ಬೇಕಾ? ಮನೆ ಇದೆ ಮಾರ್ಬಿಡ್ಬೇಕಾ? ಹೊಲ ಇದೆ ಮಾರ್ಬಿಡ್ಬೇಕಾ? ಮಾರ್ಬಿಟ್ಟು ದೇವರ ರಾಜ್ಯಕ್ಕೋಸ್ಕರ ತಗೊಬಂದ್ ಕೊಟ್ಬಿಡ್ಬೇಕಾ? ಏನು ಅಂತ ಹೇಳಿ ನಾವ್ ಇವತ್ತೂ ಸಹ ಹಣದ ಬಗ್ಗೆ ಸ್ಟ್ರೆಸ್ ಮಾಡಿ ಮಾರಿ ಕೊಡ್ಬೇಕು, ಇನ್ನ ಹೆಚ್ಚು ಕೊಡ್ಬೇಕು ಅನ್ನುವಂತಹ ಪ್ರಸಂಗಗಳು ಇವತ್ತುವರೆಗೂ ಮಾಡಿಲ್ಲ. ಓಕೆ, ವಿಚಾರ ಏನು ಅಂತ ಹೇಳಿ ಹೇಳಿದ್ರೆ, ಈ ಸಾಮ್ಯ ರೂಪದ ಅರ್ಥ, ನಿಮ್ಮ ಜೀವನದಲ್ಲಿ ಸಾಕಷ್ಟು ವಿಚಾರಗಳಿರುತ್ತೆ. ನಿಜನ? ಬೇರೆ 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 ಆಯಾಮಗಳಲ್ಲಿ ಬೇರೆ ಬೇರೆ ಸಂಪತ್ತನ್ನ, ಸವಲತ್ತುಗಳನ್ನು ನೀವು ಹೊಂದಿರ್ತೀರ. ನಿಮಗ್ ಮಕ್ಳು ಇರ್ತಾರೆ, ಇರ್ತಾರೆ, ಅವ್ರು ಒಂದು ರೀತಿಯಾಗಿರುವಂತಹ ಸವಲತ್ತು, ಸಂಪತ್ತು. ನೆಕ್ಸ್ಟ್, ನಿಮಗ್ ಸಂಬಂಧಿಕರು ಇರ್ತಾರೆ, ಇರ್ತಾರೆ, ಅವರು ಒಂದು ರೀತಿಯಾಗಿರುವಂತ ಸಂಪತ್ತ. ಹೌದು. ನಿಮ್ಗಿರುವಂತ ಆಸ್ತಿನ ಅವರು ಒಂದ್ ರೀತಿಯಾಗಿ, ಓಕೆ, ಹೌದು. ಅಂದ್ರೆ ನಿಮಗ್ ಬಂಧು ಬಳಗ ಇದೆ, ನಿಮಗ್ ಮಕ್ಕಳಿದ್ದಾರೆ, ನಿಮಗೊಂದು ಕುಟುಂಬ ಇದೆ, ನಿಮಗೊಂದು ಉದ್ಯೋಗ ಇದೆ, ನಿಮಗೊಂದು ವ್ಯಾಪಾರ ಇರುತ್ತೆ, ಮತ್ತೆ ನಿಮಗ್ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಆಯಾಮಗಳಲ್ಲಿ ಸಾಕಷ್ಟು ವಿಚಾರಗಳು ನಿಮ್ಮದ್ದು ಅಂತ ಹೇಳಿ ಇರುತ್ತಲ್ವ. ಈಗ ಯೇಸು ಕ್ರಿಸ್ತರು ಒಂದು ಕಡೆ, ಇವೆಲ್ಲವೂ ಸಹ ಇನ್ನೊಂದು ಕಡೆ. ಇವಾಗ ಕಾಂಟ್ರಾಡಿಕ್ಟ್ ಆಗ್ತಿದೆ ಅಂತ ಅನ್ಕೊಳ್ಳಿ, ಕಾಂಟ್ರಾಡಿಕ್ಟ್ ಆಗ್ತಿದೆ, ಎರಡನ್ನೂ ಸಹ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗ್ತಿಲ್ಲ. ಅವಾಗ ನೀವ್ ಯಾವ್ದನ್ನ ಬಿಡ್ತೀರಾ ಅನ್ನುವಂಥದ್ದೇ ಪ್ರಶ್ನೆ. ಫೈಟ್ ಏರ್ಪಟ್ಟಾಗ ಯೇಸು ಕ್ರಿಸ್ತರನ್ನ ನಂಬದಾಗ ಒಂದು ರೀತಿಯಾಗಿರ್ಬೇಕು ಅನ್ನುವಂತಹದ್ದು ನಿಮಗೆ ಗೊತ್ತಿರ್ಬೇಕಾದ್ರೆ, ಅಥವಾ ನಿಮಗ್ ಪ್ರಪಂಚದಲ್ಲಿ ಬೇರೆ ಬೇರೆ ಆಯಾಮಗಳು ಏನೇನಿದೆ, ಬೇರೆ ಬೇರೆ ಆಂಗಲ್ ಅಲ್ಲಿ ಬೇರೆ ಬೇರೆ ವಿಚಾರಗಳು ಏನೇನ್ ಹೊಂದಿದ್ದೀರಾ, ಇದನ್ನ ಬಿಡ್ಲಿಕ್ಕೆ ರೆಡಿನಾ? ಅದೇ ಪ್ರಶ್ನೆ ಇದೆ. ಹೌದು. ಸಾಕಷ್ಟು ಜನ ಈ ಮುಂಚೆ ವಿಜಯ್ ಪ್ರಸಾದ್ ರೆಡ್ಡಿ ಗೊತ್ತಲ್ವಾ ನಮಗೆ? ದೈವಜನರು ವಿಜಯ್ ಪ್ರಸಾದ್ ರೆಡ್ಡಿ ಗೊತ್ತಲ್ವಾ? ಓಕೆ, ಏನಕ್ಕೋಸ್ಕರ ಅವ್ರ ಹೆಸರನ್ನ ಹೇಳ್ತಿದ್ದೀನಿ ಅಂದ್ರೆ, ಅವ್ರು ಮುಂಚೆ ಮಾಡ್ತಿದ್ದಂತಹದ್ದು, ದೈವ ಸೇವಕರಾಗುವುದಕ್ಕಿಂತ ಮುಂಚೆ ಮಾಡ್ತಿದ್ದಂತಹದ್ದು ಫೈನಾನ್ಸ್ ಬಿಸ್ನೆಸ್ ಅಂದ್ರೆ ಏನು ಅಂತ ಹೇಳಿ ಗೊತ್ತಲ್ವಾ ನಮಗೆ? ಅವರೇ ಹೇಳ್ಕೊಂಡಂತಹದ್ದು ಸ್ವತಃ ಸಾಕ್ಷಿಯಾಗಿ. ಅಂದ್ರೆ ಒಂದು ಎಕ್ಸಾಂಪಲ್ ಆಗಿ ತಗೊಂಡ್ ಮಾತಾಡ್ಕೊಳ್ತಿದೀವಿ ಅಷ್ಟೇ. ಫೈನಾನ್ಸ್ ಬಿಸ್ನೆಸ್ ಅಂದ್ರೆ ನಮಗ್ ಗೊತ್ತಿರೋ ಹಂಗೆ ಏನು ಹೇಳಿ? ಬಡ್ಡಿ ವ್ಯವಹಾರ. ಹೌದಲ್ವಾ? ಹಣವನ್ನು ಬಡ್ಡಿ ಕೊಡುವಂತಹದ್ದು, ಬಡ್ಡಿಯನ್ನ ಕಲೆಕ್ಟ್ ಮಾಡ್ಕೊಡುವಂತಹದ್ದು ಅಸಲು ಕೊಡುವವರೆಗೂ. ಹೌದಲ್ವಾ? ಈ ವ್ಯಾಪಾರ ಮಾಡುತ್ತಿದ್ದಂತಹ ವ್ಯಕ್ತಿ ವಿಜಯ್ ಪ್ರಸಾದ್ ರೆಡ್ಡಿ ಅವರು, ಅಣ್ಣ ಅವರು. ಒಂದ್ಸರಿ ದೇವರನ್ನು ತಿಳ್ಕೊಳ್ಳುವುದಕ್ಕಿಂತ ಮುಂಚೆ, ಇವಾಗ ದೇವರನ್ನು ತಿಳ್ಕೊಂಡ ನಂತರ, ಅಂದ್ರೆ ಅವರು ಆ ಟ್ರಾನ್ಸಿಷನ್ ಫೇಸ್ ಏನಿತ್ತಲ್ವಾ, ಆ ಟ್ರಾನ್ಸಿಷನ್ ಫೇಸ್ ಅಲ್ಲಿ ಒಂದ್ ಅನ್ನಿಸ್ತಂತೆ ಅವರಿಗೆ, ದೇವರನ್ನು ತಿಳ್ಕೊಂಡ ನಂತರ ಇನ್ನೊಂದ್ಸರಿ ನಾನು ಯಾರಿಗೂ ಸಹ ಬಡ್ಡಿಗೆ ಹಣವನ್ನ ಕೊಡೋದಿಲ್ಲ, ಅವರ ಬಡ್ಡಿಯನ್ನ ನಾನು ಸುಮ್ಮನೆ ತಿನ್ನುವಂತಹ ಮನಸ್ಸು ನನ್ಗಿಲ್ಲ. ಇದು ಯಾವಾಗ ಅನ್ನಿಸ್ತು ಗೊತ್ತಾ ಅವ್ರಿಗೆ? ದೇವರನ್ನ ತಿಳ್ಕೊಂಡ ನಂತರ. ಈಗ ದೇವರನ್ನ ತಿಳ್ಕೊಂಡ ನಂತರ ಅವ್ರಿಗೆ ಎರಡು ಆಪ್ಷನ್ ಇದೆ. ಒಂದು ಏನು, ತನಗೊಂದು ಉದ್ಯೋಗ ಇದೆ ಅಥವಾ ತನಗೊಂದು ವ್ಯಾಪಾರ ಇದೆ. ಅವ್ರಿಗೆ ವ್ಯಾಪಾರ ಅದು ಆ ಕಾಲದಲ್ಲಿ. ಓಕೆ, ನನಗೊಂದು ವ್ಯಾಪಾರ ಇದೆ, ಆ ವ್ಯಾಪಾರದಲ್ಲಿ ಚೆನ್ನಾಗಿ ಹಣವನ್ನು ಸಂಪಾದನೆ ಮಾಡ್ತಿದ್ದೀನಿ ನಾನು. ಈಗ ನನ್ಗೆ ಎರಡು ಆಪ್ಷನ್ ಇದೆ. ಒಂದು, ತಿಳ್ಕೊಂಡಿರುವಂತಹ ದೇವರನ್ನ ಬಿಡ್ಬೇಕು, ಇಲ್ಲ ಸತ್ಯವೇದ ಹೇಳಿರೋ ಪ್ರಕಾರ ಈ ಮಾಡ್ತಿರುವಂತಹ ಹಣಕಾಸಿನ ಈ ಬಡ್ಡಿ ವ್ಯವಹಾರ, ಎಲ್ಲಾ ವ್ಯಾಪಾರನೂ ತಪ್ಪು ಅಂತ ನಾನು ಹೇಳ್ತಿಲ್ಲ, ಬಡ್ಡಿ ವ್ಯವಹಾರ, ತೀವ್ರವಾಗಿ ಬಡ್ಡಿ ತಗೊಳ್ಳುವಂತಹದ್ದೆಲ್ಲ ತಪ್ಪು ಅಂತ ಹೇಳಿ ಅರಿತು ಅದನ್ನ ಬಿಡ್ಬೇಕು. ಎರಡು ಆಪ್ಷನ್, ಒಂದು ದೇವರನ್ನ ಬಿಡ್ಬೇಕು, ಇಲ್ಲಾಂದ್ರೆ ತಾನು ಮಾಡ್ತಿರುವಂತಹ ವ್ಯಾಪಾರ, ಅನ್ಯಾಯಪರವಾಗಿರುವಂತಹ ಬಡ್ಡಿ ವ್ಯವಹಾರವನ್ನ ಬಿಡ್ಬೇಕು ಅಂತ ಹೇಳಿದಾಗ ಯಾವ್ದನ್ನ ಚೂಸ್ ಮಾಡ್ಕೊಂಡ್ರು ಗೊತ್ತಾ? ನಾನು ದೇವರನ್ನ ಬಿಡುವುದಿಲ್ಲ, ನಾನು ಮಾಡ್ತಿರುವಂತಹ ವ್ಯಾಪಾರವನ್ನ ಬಿಟ್ಬಿಡ್ತೀನಿ ಅಂತ ಹೇಳಿ ಚೂಸ್ ಮಾಡ್ಕೊಂಡ್ರು. ಅವ್ರಿಗೆ ಏನ್ ಗೊತ್ತಾಯ್ತು? ಇಷ್ಟಕ್ಕೂ ಅದರ ಬೆಲೆ ಗೊತ್ತಾಯ್ತು.
ಅದರ ಮೌಲ್ಯ ಗೊತ್ತಾಯ್ತು. ದೇವರು ಅಂತ ಹೇಳಿ ಏನ್ ತಿಳಿಸ್ಕೊಟ್ಟಿದಾರಲ್ವಾ, ಆ ದೇವರ ಬೆಲೆ ಅನ್ನುವಂತಹದ್ದು ಅವ್ರಿಗೆ ಗೊತ್ತಾಯ್ತು. ನಿಜವಾದ ಜ್ಞಾನ ಅನ್ನುವಂತಹದ್ರ ಬೆಲೆ ಅವ್ರಿಗೆ ಗೊತ್ತಾಯ್ತು. ಅದಕ್ಕೋಸ್ಕರ ಅವ್ರು ಯಾವ್ದನ್ನ ಬಿಡ್ಲಿಕ್ಕೆ ರೆಡಿ ಆಗೋದ್ರು, ಮಂತ್ಲಿ ತಮಗೆ ಪ್ರಾಫಿಟ್ ಅನ್ನ ಮಾಡ್ಕೊಡುತ್ತಲ್ವಾ, ಆ ವ್ಯಾಪಾರವನ್ನ ಪಕ್ಕಕ್ಕಿಡ್ಲಿಕ್ಕೆ ರೆಡಿ ಆಗೋದ್ರು. ಅದು ವಿಚಾರ, ಹೌದಲ್ವಾ? ನಿಜಾನ? ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿ ಹೇಳ್ಬೋದಾ? ರಾಮು ಅಣ್ಣನವರು ತಮಗೂ ಸಹ ತಮ್ಮೂರಲ್ಲಿ ಸಂಬಂಧಿಕರು, ಬಂಧು ಬಳಗ ಎಲ್ಲ ಇದ್ರಲ್ವಾ. ಯೇಸು ಕ್ರಿಸ್ತರನ್ನ ಬಿಡ್ತೀಯಾ ಅಂತ ಹೇಳಿ ಕೇಳಿದಾಗ ಒಂದೇ ಮಾತನ್ನ ಇಲ್ಲ, ಬಿಡೋದಿಲ್ಲ ಅಂತ ಹೇಳಿ ಏನಕ್ಕೋಸ್ಕರ ಹೇಳಿದ್ರು ಅಂದ್ರೆ, ತಮಗೆ ಸಿಕ್ಕಿರುವಂತಹ ಆ ಟ್ರೆಷರ್ ಏನ್ ಸಿಕ್ಕಿದೆ, ಹೂಳಿಟ್ಟ ದ್ರವ್ಯ ಏನ್ ಸಿಕ್ಕಿದೆ, ಅದರ ಬೆಲೆ ಗೊತ್ತಾಗೋಯ್ತು. ಬಂಧು ಬಳಗವನ್ನ ಬೇಕಾದ್ರೂ ಬಿಡ್ಲಿಕ್ಕೆ ರೆಡಿ. ಇದೇ ಬೇಕಾಗಿರುವಂತಹದ್ದು. ಅಂದ್ರೆ ಬಿಟ್ಬಿಟ್ ಬನ್ನಿ ಅಂತ ಅಲ್ಲ ಅದರ ಅರ್ಥ. ಫೈಟ್ ಬಂದಾಗ ದೇವರು ಒಂದ್ ಕಡೆ, ಬಂಧು ಬಳಗ ಇನ್ನೊಂದ್ ಕಡೆ, ದೇವ್ರು ಒಂದ್ ಕಡೆ, ಸಂಬಂಧಿಕರು ಇನ್ನೊಂದ್ ಕಡೆ, ದೇವ್ರು ಒಂದ್ ಕಡೆ, ಕುಟುಂಬ ಇನ್ನೊಂದ್ ಕಡೆ, ಬಿಟ್ಟು ಬರ್ಬೇಕು ಅನ್ನುವಂತಹದ್ದಲ್ಲ. ಯಾವ್ದಕ್ಕೆ ನಾವು ಹೆಚ್ಚು ಪ್ರಯಾರಿಟಿ ಕೊಟ್ಟು ಯಾವ್ದು ಹೋದ್ರೂ ಪರವಾಗಿಲ್ಲ ಅಂತ ನಮ್ಮ ಮನಸ್ಸಲ್ಲಿ ನಾವು ಅನ್ಕೊಳ್ತೀವಿ ಅನ್ನುವಂತಹದ್ದು ಇಂಪಾರ್ಟೆಂಟ್. ನಿಜಾನ? ಈ ಹೊಲದಲ್ಲಿ ಆ ಮನುಷ್ಯನಿಗೆ 2 ಚಾಯ್ಸ್ ಇದೆ. ಆ ಟ್ರೆಷರ್ ಅನ್ನುವಂತಹದ್ದು, ಹೋಳಿಟ್ಟ ದ್ರವ್ಯ ಅನ್ನುವಂತಹದ್ದು ಸಿಕ್ಕಿದ ತಕ್ಷಣ ಆ ಮನುಷ್ಯನಿಗೆ 2 ಚಾಯ್ಸ್ ಇದೆ. ಒಂದು ಏನೇನು? ಆ 2 ಚಾಯ್ಸ್ ಏನು ಅಂತ ನೀವ್ ಹೇಳಿ. ಅವರು ಓನರಿಗೆ ಹೇಳ್ಬಹುದು, ಪರಲೋಕ ರಾಜ್ಯವನ್ನು ಪಡ್ಕೊಳ್ಳೋದು, ಈ ಲೋಕ ಬೇಡ ಅಂತ ಹೇಳೋದು. ಇಷ್ಟಕ್ಕೂ ಆ ಹೊಲದಲ್ಲಿ ಸಿಕ್ಕಿದ ತಕ್ಷಣ, ಟ್ರೆಷರ್ ಹೂಳಿಟ್ಟ ದ್ರವ್ಯ ಅನ್ನುವಂತಹ ಸಿಕ್ಕಿದ ತಕ್ಷಣ 2 ಚಾಯ್ಸ್. ಪ್ರಪ್ರಥಮವಾಗಿರುವಂತಹ ಚಾಯ್ಸ್ ಏನು? ಇಷ್ಟಕ್ಕೂ ಅದನ್ನ ನೋಡ್ಬಿಟ್ಟು ಹಂಗೆ ಬಿಟ್ಬಿಡ್ಬೋದು. ಮೊದಲನೇ ಚಾಯ್ಸ್ ಓನರ್ ಹೇಳೋದು, ಇನ್ನೊಂದ್ ಮಾಡೋದು, ಅಥವಾ ಹಂಗೆ ಬಿಟ್ಬಿಡುವಂತಹದ್ದು, ನಂಗೆ ಬೇಡ ಅಂತ ಹೇಳಿ ಬಿಟ್ಬಿಡುವಂತಹದ್ದು, ಅಥವಾ ಈ ಹೊಲವನ್ನ ಕೊಂಡ್ಕೊಳ್ಲಿಕ್ಕೆ ನನ್ನ ಹತ್ರ ಅಷ್ಟೊಂದು ನನ್ನ ಹತ್ರ ಇರುವಂತಹದನ್ನೆಲ್ಲ ಮಾರ್ಬೇಕಾಗತ್ತೆ, ಯಾರು ಮಾರ್ತಾರೆ ಅಂತ ಹೇಳಿ ಸುಮ್ನೆ ಆಗ್ಬಿಡುವಂತಹದ್ದು. ಅಂದ್ರೆ ಈ ಮನುಷ್ಯನಿಗೆ 2 ಹಸು ಇದೆ ಅಂತ ಅನ್ಕೊಳ್ಳಿ, ಒಂದ್ ಚಿಕ್ಕ ಮನೆ ಇದೆ ಅಂತ ಅನ್ಕೊಳ್ಳಿ, ಒಂದು ಅಥವಾ ಒಂದು ಊರಲ್ಲಿ 3-4 ಎಕರೆ ಹೊಲ ಇದೆ ಅಂತ ಅನ್ಕೊಳ್ಳಿ. ಇವಾಗ ಇದನ್ನೆಲ್ಲ ಮಾರ್ಬಿಟ್ಟು ಬಂದು ಹೊಸದಾಗಿ ಫುಲ್ ಇದನ್ನೆಲ್ಲ ಮಾರಿ ಬಂದು ಈ ಹೊಲವನ್ನ ಕೊಂಡ್ಕೊಬೇಕು. ಹೂಳಿಟ್ಟ ದ್ರವ್ಯ ಇರುವಂತಹ ಹೊಲವನ್ನ ಕೊಂಡ್ಕೋಬೇಕು. ಅದು ಫಸ್ಟ್ ಚಾಯ್ಸ್. ನನ್ನ ಹತ್ರ ಇರುವಂತಹದೆಲ್ಲ ಹೊರಟೋಗುತ್ತೆ, ಬೇಡ ಈ ಹೊಲವನ್ನು ಕೊಂಡ್ಕೊಳ್ಳುವಂತಹದ್ದು ಅಂತ ಅನ್ಕೋಬೋದ ಮನುಷ್ಯ. ಅದು ಮನುಷ್ಯನಿಗಿರುವಂತಹ ಫಸ್ಟ್ ಚಾಯ್ಸ್. 2ನೇ ಚಾಯ್ಸ್ ಹೆಂಗ್ ಗೊತ್ತಾ? 2ನೇ ಚಾಯ್ಸ್ ಹೆಂಗ್ ಗೊತ್ತಾ? ಹೊಲವನ್ನು ತೆಗೆದುಕೊಳ್ಳೋದು. ಏನ್ ಹೋದ್ರೂ ಪರವಾಗಿಲ್ಲ, ನನ್ನ ಜೀವನದಲ್ಲಿ ಏನ್ ಹೊರಟೋದ್ರೂ ಪರವಾಗಿಲ್ಲ, ಇದರ ಬೆಲೆ ಗೊತ್ತಾಗಿದೆ ನನಗೆ. ಈ ಹೊಲದಲ್ಲಿರುವಂತ ಹೂಳಿಟ್ಟ ದ್ರವ್ಯದ ಬೆಲೆ ಗೊತ್ತಾಗಿದೆ. ಇದರ ನಿಮಿತ್ತ ನನ್ನ ಹತ್ರ ಇರುವಂತ 2 ಹಸು ಹೋದ್ರೆ 20 ಹಸು ತಗೋಬಹುದು. ಆಮೇಲೆ ಇದರ ನಿಮಿತ್ತ ನನ್ನ ಹತ್ರ ಇರುವಂತಹ ಒಂದು ಚಿಕ್ಕ ಮನೆ ಹೋದ್ರೆ ಬಂಗ್ಲೆ ಕಟ್ಟಿಸ್ಬೋದು ಆಮೇಲೆ. ಹೌದಾ? ಏನ್ ಹೋದ್ರೂ ಪರವಾಗಿಲ್ಲ ಇದರ ನಿಮಿತ್ತ, ಆದ್ರೆ ಈ ಹೊಲವನ್ನ ಮಾತ್ರ ನಾನು ಕೊಂಡುಕೊಳ್ಳಬೇಕು. ಈ ಹೊಲದ ನಿಮಿತ್ತ ಏನ್ ಬೇಕಾದ್ರೂ ತ್ಯಾಗ ಮಾಡ್ಲಿಕ್ಕೆ ನಾನು ರೆಡಿ. ಅದ್ ಯಾವಾಗ ಅನ್ಸುತ್ತೆ ಗೊತ್ತಾ ಮನುಷ್ಯನಿಗೆ? ನಿಜವಾಗ್ಲೂ ಆ ಹೊಲದಲ್ಲಿ ಹೂಳಿಟ್ಟಿರುವಂತಹ ದ್ರವ್ಯದ ಬೆಲೆ ಅರ್ಥ ಆದಾಗ, ಆ ದ್ರವ್ಯ ಏನೇನಾಗಿರ್ಬೋದು, ಕ್ಷಮಿಸಿ, ಆ ದ್ರವ್ಯವನ್ನ ಕೊಂಡ್ಕೋಬೇಕು ಅಂತ ನಮ್ಗೆ ಅನ್ನಿಸ್ದಾಗ, ಈ ಮನುಷ್ಯನ ಹತ್ರ ಏನೇನ್ ಆಸ್ತಿ ಇತ್ತು ಅಂತ ನಾನು ಈ ಮುಂಚೆ ಉದಾಹರಣೆಗೋಸ್ಕರ ಹೇಳಿದ್ದೆ. 2 ಹಸು ಇತ್ತು ಅಂತ ಅನ್ಕೊಳ್ಳಿ, ಒಂದ್ ಚಿಕ್ಕ ಗುಡಿಸ್ಲು ಇತ್ತು ಅಂತ ಅನ್ಕೊಳ್ಳಿ, ಊರಲ್ಲಿ 3-4 ಎಕರೆ ಹೊಲ ಇತ್ತು ಅಂತ ಅನ್ಕೊಳ್ಳಿ. ಇದು ಈ ಮನುಷ್ಯನ ಹತ್ರ ಇರುವಂತ ಆಸ್ತಿ. ಈಗ ನಮ್ಮ ಹತ್ರ ಏನೇನಿರುತ್ತೆ ಅಂತ ಈ ಮುಂಚೆ ಮಾತಾಡ್ಕೊಂಡಿದೀವಿ. ನಮ್ಮ ಹತ್ರ ಬಂಧು ಬಳಗದವ್ರು ಇರ್ತಾರೆ, ನಮ್ಮ ಹತ್ರ ಸಂಬಂಧಿಕರು ಇರ್ತಾರೆ, ನಮ್ಮ ಹತ್ರ ಸ್ನೇಹಿತರು ಇರ್ತಾರೆ. ನಮ್ಮ ಹತ್ರ ನಮ್ಮದೇ ಆಗಿರುವಂತಹ ವ್ಯಾಪಾರ ಇರುತ್ತೆ, ಅಥವಾ ಉದ್ಯೋಗ ಇರುತ್ತೆ, ಸಾಕಷ್ಟು ಇರುತ್ತೆ ನಮ್ಮ ಹತ್ರ. ಇದರಲ್ಲಿ ಯಾವ್ದಾದ್ರು ದೇವರ ಹತ್ರ ಬರುವುದಕ್ಕೆ ನಮ್ಮನ್ನ ಅಡ್ಡಿ ಮಾಡ್ತಿದ್ಯಾ? ದೇವರ ಹತ್ರ ಇನ್ನೂ ಹತ್ರ ಆಗ್ಲಿಕ್ಕೆ ನಮ್ಗೆ ಅಡ್ಡಿ ಮಾಡ್ತಿದ್ಯಾ? ಬಂಧು ಬಳಗದವರು ಅಡ್ಡಿ ಮಾಡ್ತಿದಾರೆ, ಹೋಗ್ಬೇಡ, ಚರ್ಚಿಗೆ ಹೋಗ್ಬೇಡ, ಹೋದ್ರೆ ದಯವಿಟ್ಟು ನಮಗ್ ಸಂಬಂಧಿಕರಾಗಿರ್ಬೇಡ, ನಂದು ನಿಂದು ಸಂಬಂಧ ಕಟ್, ಇನ್ ಮುಂದೆ ನಿನ್ ದೇವ್ರ ಹತ್ರ ಹೋದ್ರೆ ಅಂತ ಅಂದ್ರೆ ಯಾರನ್ನ ನಾವು ಪ್ರಯಾರಿಟೈಸ್ ಮಾಡ್ತೀವಿ ಅನ್ನುವಂತಹದ್ದು ಪ್ರಶ್ನೆ. ಆ ಮನುಷ್ಯ ಹೇಗೆ 2 ಹಸು ಹೋದ್ರೂ ಪರವಾಗಿಲ್ಲ, ಒಂದು ಚಿಕ್ಕ ಗುಡಿಸ್ಲು ಹೋದ್ರೂ ಪರವಾಗಿಲ್ಲ, ಆದ್ರೆ ನಾನು ಇದನ್ನ ಮಾತ್ರ ಕೊಂಡ್ಕೊಂಡ್ಲೇಬೇಕು, ಅದನ್ನ ಮಾರಿದ್ರು ಪರವಾಗಿಲ್ಲ, ಇದನ್ನ ಕೊಂಡ್ಕೋಬೇಕು ಅಂತ ಹೆಂಗ್ ಅನ್ನಿಸ್ತು ಆ ಮನುಷ್ಯನಿಗೆ, ಹಂಗೆ ಅನ್ಸುತ್ತಾ ನಮಗೂ ಸಹ ಅನ್ನುವಂತಹದ್ದು ಪ್ರಶ್ನೆ. ನಮಗಿರುವಂತಹ ಬಂಧು, ನಮಗಿರುವಂತಹ ಸಂಬಂಧಿಕರು ಏನ್ ಅನ್ಕೋತಾರೋ, ತಪ್ಪಾಗ ಅರ್ಥ ಮಾಡ್ಕೋತಾರೋ, ನಾನು ಚರ್ಚ್ಗೆ ಹೋದ್ರೆ, ತಪ್ಪಾಗ ಅರ್ಥ ಮಾಡ್ಕೋತಾರೋ ನಾನು ದೇವ್ರ ಹತ್ರ ಹೋದ್ರೆ ಬಿಡ್ಲಿಕ್ಕೆ ರೆಡಿ ಇದ್ದೀವ? ದೇವರ ನಿಮಿತ್ತ ಇವ್ರನ್ನ ಬಿಡ್ಲಿಕ್ಕೆ ರೆಡಿ ಇದ್ದೀವಾ, ಅಥವಾ ಇವರ ನಿಮಿತ್ತ ದೇವರನ್ನ ಬಿಡ್ಲಿಕ್ಕೆ ರೆಡಿ ಇದ್ದೀವಾ ಅನ್ನುವಂತಹದ್ದು ಪ್ರಶ್ನೆ. ಅಥವಾ ನಾವು ಮಾಡ್ತಿರುವಂತಹ ವ್ಯಾಪಾರ ತುಂಬಾ ಅನ್ಯಾಯವಾಗಿರುವಂತಹದ್ದು ಅಂತ ನಮ್ಗೆ ಗೊತ್ತಾಯ್ತು ಅಂತ ಅನ್ಕೊಳ್ಳಿ, ಒಂದು ಮಾಡಬಾರ್ದಾಗಿರುವಂತಹ ವ್ಯಾಪಾರವನ್ನ ಮಾಡಿದ್ವಿ ಅಂತ ಅನ್ಕೊಳ್ಳಿ. ಆಮೇಲೆ ದೇವರು ಅನ್ನುವಂತಹ ನಮಗೆ ಗೊತ್ತಾಯ್ತು, ದೇವರನ್ನ ತಿಳಿಸ್ಕೊಟ್ಟಿದ್ದಾರೆ, ದೇವರು ನಮ್ಗೆ ನಿಜವಾದ ವಾಕ್ಯವನ್ನ ತಿಳಿಸ್ಕೊಟ್ಟಿದ್ದಾರೆ. ಓಕೆ, ಈಗ ನಾವು ಮಾಡ್ತಿರುವಂತಹ ವ್ಯಾಪಾರ ತುಂಬಾ ಮೋಸಕರವಾಗಿರುವಂತಹದ್ದು ಅಂತ ನಮ್ಗೆ ಗೊತ್ತಾಗಿದೆ. ಈಗ ನೆಕ್ಸ್ಟ್, ಇಷ್ಟೊಂದು ಲಾಭ ಕೊಡುವಂತಹ ವ್ಯಾಪಾರವನ್ನ ಹೇಗ್ ಬಿಡ್ತೇವಿ ಅಂತೀವ, ಅಥವಾ ನಾನ್ ಮಾಡ್ತಿರುವಂತಹ ವ್ಯಾಪಾರ ದೇವರ ದೃಷ್ಟಿಯಲ್ಲಿ ತಪ್ಪು, ಇದು ಮೋಸಕರವಾಗಿರುವಂತಹದ್ದು ಅಂತ ಹೇಳಿ ನಿಲ್ಲಿಸ್ತೇವೆ? ಅದು ಪ್ರಶ್ನೆ. ಹೌದಾ?
ಇದು ಬರೀ ಹಣಕ್ಕೆ ಸಂಬಂಧ, ನಾನು ಆಗ್ಲೇ ಅದನ್ನ ಹೇಳಿದೆ, ಇದು ಬರೀ ಹಣಕ್ಕೆ ಸಂಬಂಧಪಟ್ಟಿರುವಂತಹದ್ದಲ್ಲ. ನಮ್ಮ ಹತ್ರ ಇರುವಂತಹದ್ದೆಲ್ಲ ಮಾರ್ಬಿಟ್ಟು ತಗೊಬಂದ್ ದೇವ್ರ ಹತ್ರ ಕೊಟ್ಬಿಡ್ಬೇಕು ಅನ್ನುವುದಕ್ಕೆ ಯಾವತ್ತೂ ಸಹ CCGM ಮಾಡಿಲ್ಲ ಪ್ರಸಂಗ ಇವತ್ತಿನವರೆಗೂ. ಹೌದಾ? ಎಲ್ಲಕ್ಕೂ ಸೇರಿರುವಂತಹದ್ದು ದೇವರನ್ನ ಬಿಟ್ಟು, ಯಾಕೆಂದ್ರೆ ಸಾಕಷ್ಟು ನಮ್ಗೆ ಅಭ್ಯಾಸಗಳಿರುತ್ತಲ್ವಾ, ದೇವರನ್ನ ಹಿಂದೆ ತಳ್ಳುವಂತಹದ್ದು, ಎಲ್ಲರನ್ನ ಮುಂದೆ ಇಟ್ಕೊಳ್ಳುವಂತಹದ್ದು, ದೇವರನ್ನ ಮತ್ತೆ ಹೈರಾರ್ಕಿ ರ್ಯಾಂಕ್ 1, ರ್ಯಾಂಕ್ 2, ರ್ಯಾಂಕ್ 3 ಅಂತ ಏನಿರುತ್ತೆ ಅದ್ರಲ್ಲಿ ಯಾವಾಗ್ಲೂ ದೇವರನ್ನ ಹಿಂದೆ ತಳ್ಳುವಂತಹದ್ದು, ಬೇರೆ ಅದನ್ನ ತಗೊಂಡ್ಬಂದು ಮುಂದೆ ಇಟ್ಕೊಳ್ಳುವಂತಹದ್ದು. ಬಂಧು ಬಳಗ, ಸಂಬಂಧಿಕರು, ಸ್ನೇಹಿತರು, ಅವರು ಇವರು, ಅದು ಪ್ರಶ್ನೆ. ಅದು ಯಾವತ್ತು ನಿಜವಾಗ್ಲೂ ಅದರ ಮೌಲ್ಯ ಗೊತ್ತಾಗುತ್ತೋ, ನಿಜವಾಗ್ಲೂ ಆ ಹೊಲದಲ್ಲಿ ಹೂಳಿಟ್ಟಿರುವಂತಹ ದ್ರವ್ಯದ ಬೆಲೆ ಅನ್ನುವಂಥದ್ದು ನಮ್ಗೆ ಅರ್ಥ ಆಗುತ್ತೋ, ಅವಾಗ ಪೌಲನ ತರ ಮಾತಾಡ್ತೇವೆ. ಏನಂತ ಹೇಳ್ತೀವಿ ಗೊತ್ತಾ? ಯೇಸು ಕ್ರಿಸ್ತರೊಬ್ಬರಿಗೋಸ್ಕರ ಇನ್ನು ಉಳಿದಿರುವಂತಹದ್ದೆಲ್ಲ ನಾನು ನಷ್ಟ ಅನ್ಕೊಳ್ಲಿಕ್ಕೆ ನಾನು ರೆಡಿ. ಯೇಸು ಕ್ರಿಸ್ತರೊಬ್ಬರನ್ನ ಮಾತ್ರ ಒಬ್ಬರು ಮಾತ್ರ ನಂಗೆ ಬೇಕಾಗಿರುವಂತಹದ್ದು, ಉಳಿದಿರುವಂತಹದ್ದೆಲ್ಲ ನನ್ನ ದೃಷ್ಟಿಯಲ್ಲಿ ಕಸಕ್ಕೆ ಸಮಾನ. ಕಸಕ್ಕೆ ಸಮಾನ. ಕಸವನ್ನ ನೀವು ಹೆಂಗ್ ನೋಡ್ತೀರಾ ಪ್ರಿಯರೇ? ಮನೇಲಿರುವಂತಹ ಕಸವನ್ನ ಜೋಪಾನವಾಗಿ ಯಾವತ್ತಾದ್ರೂ ಹುಡುಕಿರುವಂತಹದ್ದು, ಎತ್ತಿಟ್ಟಿರುವಂತಹದ್ದು, ಸ್ಟೋರ್ ಮಾಡಿಟ್ಕೊಂಡಿರುವಂತಹ ಇತಿಹಾಸ ಐತಿ? ಇಲ್ಲ. ಒಂದ್ಸರಿ ಧೂಳು ಹೊಡೆದ್ರೆ ಆ ಧೂಳು ಎಲ್ಲಿ ತಗೊಂಡೋಗಿ ಬಿಸಾಡ್ತೀರಾ ಅಂತ ನಿಮ್ಗೆ ಗೊತ್ತಿರೋದಿಲ್ಲ. ಅದು ನಿಮ್ ಕಸಕ್ಕೆ ಕೊಡುವಂತಹ ಪ್ರಾಧಾನ್ಯತೆ. ಇಲ್ಲಿ ಪೌಲನ್ ಏನ್ ಮಾತಾಡ್ತಿದಾರೆ ಅಂದ್ರೆ, ಯೇಸು ಕ್ರಿಸ್ತರ ಒಬ್ಬರು ಬಿಟ್ರೆ ನನ್ನ ಜೀವನದಲ್ಲಿ ಇರುವಂತಹ ಉಳಿದಿರುವಂತಹ ಸಮಸ್ತವೂ ಸಹ ಕಸಕ್ಕೆ ಸಮಾನ. ಅಂದ್ರೆ ಅದರ ಇಂಪಾರ್ಟೆನ್ಸ್ ಅಷ್ಟೇ. ಯೇಸು ಕ್ರಿಸ್ತರಿಗೆ ಕಂಪೇರ್ ಮಾಡಿ ನೋಡಿದ್ರೆ ಕಸಕ್ಕೆ ಸಮಾನ. ಅದು ವಿಚಾರ. ಅದರ ಅರ್ಥ ಮತ್ತೆ ನಿಮ್ಮ ಕುಟುಂಬವನ್ನು ನೀವು ಬಿಟ್ಬಿಡ್ಬೇಕು, ನಿಮ್ಮ ಮಕ್ಕಳನ್ನು ನೀವು ಬಿಟ್ಬಿಡ್ಬೇಕು ಅನ್ನುವಂತಹದ್ದಲ್ಲ. ಇಂಪಾರ್ಟೆನ್ಸ್ ವೈಸ್ ಪ್ರಾಧಾನ್ಯತೆಯ ಕುರಿತಂತೆ ಮಾತಾಡ್ತಿದ್ದೀವಿ. ನಿಮ್ ಮಕ್ಕಳು ಓದ್ತಿಲ್ಲ ಅಂತ ಅನ್ಕೊಳ್ಳಿ, ಎಷ್ಟು ಓದಿಸಿದ್ರು ಸಹ ಸತ್ಯವೇದವನ್ನು ಕೂತ್ಕೊಂಡು ಓದ್ತಿಲ್ಲ ಅಂತ ಅನ್ಕೊಳ್ಳಿ. ಅವಾಗ ನೀವ್ ಮಾಡ್ಬೇಕಾಗಿರುವಂತಹ ಕೆಲಸ, ನಿಮ್ಗೂ 2 ಆಪ್ಷನ್ ಇದೆ ಇವಾಗ. ಏನು? ನಿಮ್ ಮಕ್ಕಳು ಎಷ್ಟು ಹೇಳಿದ್ರು ಪ್ರಾರ್ಥನೆ ಮಾಡ್ತಿಲ್ಲ, ನೀವ್ ಎಷ್ಟು ಹೇಳಿದ್ರು ನೀವು ಪ್ರಾರ್ಥನೆ ಮಾಡ್ಬೇಕಾದ್ರೆ ಬಂದು ನಿಮ್ ಮಕ್ಕಳು ಕೂತ್ಕೊಳ್ತಿಲ್ಲ. ನಿಮ್ಗಿರುವಂತಹ 2 ಚಾಯ್ಸ್ ಏನು? ಒಂದು, ಪಾಪ ಮಕ್ಕಳು ಏನಾದ್ರು ಹೇಳಿದ್ರೆ ಬೇಜಾರು ಮಾಡ್ಕೊಳ್ತಾರೆ, ಹೊಡೆದ್ರೆ ಏಟಾಗತ್ತೆ, ಅಯ್ಯೋ ಯಾಕೆ ಅಂತ ಅನ್ನುವಂತಹದ್ದು ಮೊದಲನೇ ಪಾಯಿಂಟ್. 2ನೇ ಪಾಯಿಂಟ್, ಈ ಮಕ್ಕಳನ್ನ ಕೊಟ್ಟಿರುವಂತಹದ್ದು ದೇವ್ರು, ಇವರು ದೇವರಲ್ಲೇ ಬೆಳಿಬೇಕು ಅನ್ನುವಂತಹ ನಿಮ್ ಮನಸ್ಸಲ್ಲಿ ಇಟ್ಕೊಂಡು ಒಂದ್ ಏಟ್ ಹಾಕಿದ್ರು ಪರವಾಗಿಲ್ಲ, ಈ ತರ ನಾನು ಪ್ರಾರ್ಥನೆಯಲ್ಲಿ ಕೂರಿಸ್ಬೇಕು ಅಂತ ಅನ್ಕೊಳ್ಳುವಂತಹದ್ದು. ಇದು ಸೆಕೆಂಡ್ ಪಾಯಿಂಟ್. ನಿಜನಾ? ಹೌದಾ? ಈ 2 ಚಾಯ್ಸ್ ನಿಮ್ ಹತ್ರ ಇದೆ. ಒಂದು, ನಿಮ್ ಮಕ್ಕಳು ಕೇಳ್ದೇ ಇರ್ಬೇಕಾದ್ರೆ ಅಥವಾ ವಾಕ್ಯ ಓದದೇ ಇರ್ಬೇಕಾದ್ರೆ, ನೀವು ಪ್ರಾರ್ಥನೆ ಮಾಡ್ಬೇಕಾದ್ರೆ ನಿಮ್ ಜೊತೆ ಒಂದ್ ಕುತ್ಕೊಳ್ತಾ ಇರ್ಬೇಕಾದ್ರೆ ಹಂಗೆ ಬಿಟ್ಬಿಡುವಂತಹದ್ದು, ಪಾಪ ಹೊಡೆದ್ರೆ ನೋವಾಗುತ್ತಲ್ವಾ ಅಂತ ಹೇಳಿ, ಅಥವಾ ಬೈದ್ರೆ ಬೇಜಾರ್ ಮಾಡ್ಕೋತಾರಲ್ಲ, ಅಳ್ತಾರಲ್ವಾ ಅಂತ ಹೇಳಿ. 2ನೇ ಪಾಯಿಂಟ್ ಏನು? ಒಂದ್ ಏಟ್ ಹಾಕಿದ್ರು ಪರವಾಗಿಲ್ಲ, ಆದ್ರೆ ದೇವರು ಅನ್ನುವಂತಹದ್ದು ಸಾಕಷ್ಟು ಮುಖ್ಯ ಅಂತ ಹೇಳಿ ದೇವರಲ್ಲಿ ಮಕ್ಕಳನ್ನ ಬೆಳೆಸುವಂತಹ ನಿಮ್ಗೆ 2 ಪಾಯಿಂಟ್ ಇದೆ. ನಮ್ಗೆ ಅರ್ಥ ಆಯ್ತಾ ನಾವೇನು ಆಲೋಚನೆ ಮಾಡ್ತಿದೀವಿ ಅಂತ ಹೇಳಿ? ಕೆಲವನ್ನ ಬಿಟ್ಟು ಬರ್ಬೇಕಾಗಿರುವಂತಹ ಅನಿವಾರ್ಯತೆ ಇರುತ್ತೆ ಜೀವನದಲ್ಲಿ, ಕೆಲವನ್ನ ಜೊತೆಲಿ ಇದ್ಕೊಂಡು ಮತ್ತೆ ಸರಿ ಮಾಡ್ಬೇಕಾಗಿರುವಂತಹ ಅವಶ್ಯಕತೆ ಇರುತ್ತೆ ಜೀವನದಲ್ಲಿ. ನಾವ್ ಯೋಚನೆ ಮಾಡ್ಕೋಬೇಕು, ಯಾವುದು ನಮ್ಮ ಜೀವನದಲ್ಲಿ ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ, ಯಾವುದು ಹೆಂಗಿದೆ ಅಂತ ಹೇಳಿ. ಹೌದಲ್ವಾ? ಇನ್ನೊಂದ್ಸರಿ ಓದನ್ನ ಈಗ ಈ ವಚನವನ್ನ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗತ್ತೆ. ಗಲಾತ್ಯದ ಆಗ್ಲೇ ಓದಂತಹ ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಓದದ. ಓದಿ. ಈಗಲಾದರೂ ನೀವು ದೇವರನ್ನು ತಿಳುಕೊಂಡಿದ್ದೀರಿ. ಸರಿಯಾಗಿ ಹೇಳಬೇಕಾದರೆ ದೇವರು ನಿಮ್ಮನ್ನು ತಿಳುಕೊಂಡಿದ್ದಾನೆ. ಅಂದ್ರೆ ಅಪ್ಪಿತಪ್ಪಿ ನಾವು ಕಷ್ಟ ಪಡದೇ ಇದ್ರು, ನಾವು ಶ್ರಮೆ ಹಾಕದೇ ಇದ್ರು ಸಹ ತಿಳಿಸ್ಕೊಟ್ಬಿಟ್ಟಿದಾರಲ್ವ ದೇವ್ರು. ನಮಗೆ ಸತ್ಯವಾಗಿರುವಂತಹ ಸುವಾರ್ತೆಯನ್ನ, ಈ ನಿಧಿಯನ್ನ ನಮ್ಮ ಕೈಯಲ್ಲಿ ಕೊಟ್ಟಿದಾರಲ್ವ, ಈ ಪರಲೋಕ ರಾಜ್ಯ ಅನ್ನುವಂತಹ ಒಂದು ಆಸ್ತಿಯನ್ನ ಕೊಟ್ಟಿದಾರಲ್ವ ನಮ್ಮ ಕೈಯಲ್ಲಿ. ಆ ಆಸ್ತಿಗೋಸ್ಕರ ಫಿಲಿಪ್ಪಿ ಪತ್ರಿಕೆಯಲ್ಲಿ ಪೌಲನು ಮಾತಾಡಿರೋ ಪ್ರಕಾರ ಏನ್ ಬೇಕಾದ್ರೂ ಸಹ ಕ್ರಿಸ್ತನಿಗೋಸ್ಕರ ಬಿಡ್ಲಿಕ್ಕೆ, ಏನ್ ಬೇಕಾದ್ರೂ ಕ್ರಿಸ್ತನಿಗೋಸ್ಕರ ಕಳ್ಕೊಳ್ಲಿಕ್ಕೆ ರೆಡಿ ಅನ್ನುವಂತ ಹಂತಕ್ಕೆ ನಾವು ಬರ್ತೀವ. ಯಾವುದನ್ನ ಮನಸ್ಸಲ್ಲಿ ಇಟ್ಕೊಂಡು ನಮಗ್ ಮುಂದೆ ಸಿಕ್ಕುವಂತಹ ನಿಧಿ ಏನು? ಪರಲೋಕ. ಇವಾಗ ಆಗ್ಲೇ ಸಿಕ್ಕಿದೆ ಸತ್ಯ ಸುವಾರ್ತೆ ಅನ್ನುವಂತಹ ನಿಧಿ. ಇದನ್ನ ಹೊರತುಪಡಿಸಿ ಮುಂದೆ ಇನ್ನು ದೊಡ್ಡದಾಗಿರುವಂತಹ ಉಡುಗೊರೆ ಕಾದಿದೆ. ಏನೇನು? ಪರಲೋಕಕ್ಕೆ ಹೋಗ್ತೀವಿ, ಅಲ್ಲಿ ಶ್ರಮೆನೇ ಇರೋದಿಲ್ಲ, ಅಲ್ಲಿ ಸಂಕಟನೆ ಇರೋದಿಲ್ಲ, ಅಲ್ಲಿ ಬಾಧೆ ಇರೋದಿಲ್ಲ, ಅಲ್ಲಿ ನಿದ್ರೆ ಇರೋದಿಲ್ಲ, ಅಲ್ಲಿ ಹಸಿವಿರೋದಿಲ್ಲ. ಇಷ್ಟು ಸಂಪತ್ತು ಕೂಡಿರುವಂತಹ ಒಂದು ರಾಜ್ಯ ಮುಂದೆ ನಮಗೋಸ್ಕರ ಕಾಯ್ತದೆ. ಈಗಾಗ್ಲೇ ಕ್ರಿಸ್ತನ ರಾಜ್ಯದಲ್ಲಿ ಸಭ್ಯರಾಗಿರುವಂತಹ ದೊಡ್ಡ ವಿಚಾರ. ಆದ್ರೆ ಮುಂದೆ ಇನ್ನೂ ಇದಕ್ಕೆ ಮೀರಿರುವಂತಹ ಇನ್ನೊಂದು ಪ್ರತಿಫಲ ಇದೆಯಂತೆ, ಪರಲೋಕ ಅನ್ನುವಂಥದ್ದು. ಆ ಪರಲೋಕ ಅನ್ನುವಂತಹದನ್ನ ಸತ್ಯವೇದದಲ್ಲಿ ಅದ್ ಹೆಂಗೆಲ್ಲ ಇರುತ್ತೆ ಅನ್ನುವಂತಹ ಕ್ಲೂಸ್ ಅನ್ನೆಲ್ಲ ಕೊಟ್ಟಿದಾರಲ್ಲ, ಅದನ್ನೆಲ್ಲ ನಾವು ಓದಿದೀವಲ್ವಾ? ಓದಿದ್ದೇವೆ. ಈಗ ನಿಜ ಯಾವ ಸಿಚುವೇಶನ್ ಅಲ್ಲಿ ನಾವಿದ್ದೀವಿ ಅಂತ ಹೇಳ್ಬೋದು ಅಂತ ಹೇಳಿದ್ರೆ, ಆ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾನಲ್ವಾ ಆ ಮನುಷ್ಯ, ಹೊಲದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಮಣ್ಣನ್ನು ತೋಡಿ ಅಲ್ಲಿ ಏನಿದೆ ಅಂತ ಹೇಳಿ ಹಿಂಗ್ ಬೊಗ್ ನೋಡಿರ್ತಾನಲ್ವಾ, ಅವಾಗ ಅರ್ಧ ಬರ್ಧ ಕಾಣಿಸಿರುತ್ತಲ್ವಾ ನಿಧಿ ಅನ್ನುವಂಥದ್ದು ಮನುಷ್ಯನ ಕೈಯಲ್ಲಿ, ಕಣ್ಣಿಗೆ ಕಾಣಿಸಿರುತ್ತಲ್ವಾ. ಇವಾಗ ಮತ್ತೆ ಮಣ್ಣನ್ನ ಮುಚ್ಚಿಬಿಡ್ತಾನಲ್ವಾ,
ಹೋಗ್ಬಿಟ್ಟು ಮಾರ್ಬಿಟ್ಟು ಬರ್ತೀನಿ ಮಿಕ್ಕಿದ್ದೆಲ್ಲ ಅಂತ ಹೇಳಿ ಹೋಗ್ತಾನಲ್ವಾ, ಆ ಪರಿಸ್ಥಿತಿಲಿ ಇದ್ದೀವಿ, ಅದೇ ಸಿಚುವೇಶನ್ ಅಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೌದಾ ಅಲ್ವಾ? ಇವಾಗ್ಲೂ ಸಹ ದೇವ್ರು ನಮಗ್ ತೋರಿಸಿದ್ದಾರೆ, ಅಟ್ಲೀಸ್ಟ್ ಗ್ಲಿಮ್ಸ್ ಅನ್ನ ಕೊಟ್ಟಿದ್ದಾರೆ ದೇವ್ರು. ಪರಲೋಕ ರಾಜ್ಯ ಹಿಂಗಿರುತ್ತೆ ಅಂತ ಹೇಳಿ ಗ್ಲಿಮ್ಸ್ ಅನ್ನ ಕೊಟ್ಟಿದ್ದಾರೆ. ಇವಾಗ ಯಾವ ಪರಿಸ್ಥಿತಿಲಿ ಇದ್ದೀವಿ ಅದರ ಸ್ಯಾಂಪಲ್ ಅನ್ನ ನೋಡಿದೀವಿ. ಈಗ ನಾವು ಮಾಡ್ಬೇಕಾಗಿರುವಂತ ಕೆಲಸ ಒಂದೇ, ವಾಪಸ್ ಹೋಗುವಂತಹದ್ದು, ನಮ್ಮ ಜೀವನದಲ್ಲಿ ಇರುವಂತಹದ್ದನ್ನೆಲ್ಲ ಅದಕ್ಕೋಸ್ಕರ ತ್ಯಾಗ ಮಾಡ್ಲಿಕ್ಕೆ ರೆಡಿ ಆಗುವಂತಹದ್ದು. ತ್ಯಾಗ ಅಂದ್ರೆ ಏನು ಅಂತ ಈ ಮುಂಚೆ ಮಾತಾಡ್ಕೊಂಡಿದ್ವಲ್ವಾ? ಕ್ರಿಸ್ತನಿಗೋಸ್ಕರ ಯಾರನ್ನ ಬೇಕಾದ್ರೂ ಏನನ್ನ ಬೇಕಾದ್ರೂ ಬಿಡ್ಲಿಕ್ಕೆ ರೆಡಿ, ಬಿಡುವಂತಹದ್ದು. ಬಂಧುಗಳಿಗಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಅಥವಾ ನಿಮ್ ಮಕ್ಕಳನ್ನ ದೇವರಲ್ಲಿ ಕರ್ಕೊಂಡ್ ಬರುವಂತಹ ಒಂದು ಕೆಲಸಕ್ಕೋಸ್ಕರ ಆಗಿರ್ಬೋದು. ಹೌದಾ? ಅಲ್ಲೂ ಸಹ ಅಷ್ಟೇ, ನೀವು ಮಾಡ್ತಿರುವಂತ ಕೆಲಸ, ನಿಮ್ ಮನೆಯಲ್ಲಿ ಯಾರನ್ನಾದ್ರೂ ಸರಿ ಮಾಡ್ಬೇಕು, ದೇವರಲ್ಲಿ ಕರ್ಕೊಂಡ್ ಬರ್ಬೇಕು ಅಂತ ಅನ್ಕೊಡಿ. ನಮಗ ಅವ್ರ ಮನ್ಸನ್ನು ನೋಯಿಸ್ಬೇಕಾಗಿರುವಂತಹ, ಆ ಕ್ಷಣಕ್ಕೆ ಅವ್ರ ಮನ್ಸನ್ನು ನೋಯಿಸ್ಬೇಕಾಗಿರುವಂತಹ ಅನಿವಾರ್ಯತೆ ಇರುತ್ತೆ. ನೀವ್ ಯಾರನ್ನ ಬಿಡ್ತೀರಾ ಅನ್ನುವಂಥದ್ದು ಇಂಪಾರ್ಟೆಂಟ್. ಅವಾಗ ಅಪ್ಪ ಇವ್ರ ಮನ್ಸನ್ನ ನೋಯಿಸುವಂತಹದ್ದೇ ಬೇಡ ಅಂತ ಅನ್ಕೊಳ್ತೀರಾ, ಅಥವಾ ಇವ್ರ ಮನ್ಸು ನೊಂದ್ರೂ ಪರವಾಗಿಲ್ಲ, ಇವ್ರ ದೇವರಲ್ಲಿ ಬರ್ಬೇಕು ಅಂತ ಅನ್ಕೊಳ್ತೀರಾ? ಅಲ್ಲಿರುವಂತಹದ್ದು 2 ಚಾಯ್ಸ್. ಹೌದಾ? ನಾವು ಯಾವ ತರ ಯೋಚನೆ ಮಾಡ್ತೀವಿ ಆ ಸಂದರ್ಭದಲ್ಲಿ ಅದನ್ನ. ಫೋನ್ ಬರುತ್ತೆ ಇಮಿಡಿಯೇಟ್ ಆಗಿ ಪಟ್ ಅಂತ. ಏನು? ಯಾರಿಂದ? ದೂರ ಸಂಬಂಧಿಕರು. ಯಾವಾಗ ಬರ್ತಾರೆ? ಸಂಡೇ ಬರ್ತಾರೆ. ಯಾವಾಗ ಬರ್ತಾರೆ? ಸೆಮಿನಾರ್ ಇರ್ಬೇಕಾದ್ರೆ ಬರ್ತಾರೆ. ಅಂತ ಫೋನ್ ಬರುತ್ತೆ. ಇವಾಗ ನಮ್ಗಿರುವಂತಹ ಚಾಯ್ಸಸ್ ಏನು ಹೇಳಿ? ಆ ಸಂಬಂಧಿಕರಿಂದ ನಮ್ಗೇನು ಆಗ್ಬೇಕಾಗಿಲ್ಲ. ಆ ಸಂಬಂಧಿಕರು ಇಷ್ಟು ದಿನ ಬಂದು ನಮ್ಮನ್ನ ನೋಡಿಲ್ಲ, ನಮ್ಮನ್ನ ಮಾತಾಡ್ಸಿಲ್ಲ, ನಮ್ಮನ್ನ ನೋಡ್ಕೊಂಡಿಲ್ಲ. ಇಷ್ಟು ದಿನ ನಮ್ಮನ್ನ ಕೈ ಹಿಡ್ಕೊಂಡು ನಡ್ಸ್ಕೊಂಡ್ ಬಂದಂತವ್ರು ದೇವ್ರು. ಓಕೆ, ಇವಾಗ ಹೇಳಿ, ನಮ್ಮ ರೆಸ್ಪಾನ್ಸ್ ಹೇಗಿರುತ್ತೆ? ಬರ್ತಿದೀವಿ, ಈ ದಿನ ಬರ್ತಾ ಇದ್ದೀವಿ. 5 ವರ್ಷ ಆಗಿರುತ್ತೆ ಮುಂಚೆ ಅವ್ರು ನಿಮ್ಗೆ ಕಾಲ್ ಮಾಡಿ, ಪಟ್ಟತ್ತ ಕಾಲ್ ಮಾಡಿ, ಸಂಡೇ ಬರ್ತಾ ಇದ್ದೀನಿ. ಏನ್ ಮಾಡ್ತೀರಾ ಇವಾಗ? ಸೈಲೆಂಟ್, ಕ್ವೈಟ್. ಮನೇಲಿ ಇರ್ತೀವಿ ಅಣ್ಣ, ಮನೇಲಿ ಇರ್ತಾರೆ. ಮನೇಲಿ ಇರ್ತಾರೆ ನಾರ್ಮಲ್ ಆಗಿ. ಯಾರೋ ನಿಮಗ್ ಈ ಮುಂಚೆ ಸಾಕಷ್ಟು ಆಗಿ ನಿಮ್ಮ ಕಷ್ಟಗಳೆಲ್ಲ ಆಧರಿಸಿರುವಂತವ್ರಾದ್ರೆ ಓಕೆ, ಏನು ದೇವ್ರ ಹತ್ರ ಬಂದು ಎಕ್ಸ್ಕ್ಯೂಸ್ ಆದ್ರೂ ಕೇಳ್ಕೋಬಹುದು. ತಂದೆ ಇದನ್ನ ಮಾಡಿದ್ದಾರೆ, ಕೃತಜ್ಞತೆಗೂ ನಿಮಿತ್ತ ನಾನು ಇರ್ತೀನಿ, ಯಾಕಂದ್ರೆ ಈ ಮುಂಚೆ ಸಾಕಷ್ಟು ಸಹಾಯ ಮಾಡಿದ್ದಾರೆ, ಅದ್ ಮಾಡಿದ್ದಾರೆ, ಅದಕ್ಕೋಸ್ಕರ ಇದೊಂದು ವಾರ ನನ್ನ ಕ್ಷಮಿಸಿ, ಆ ಕೃತಜ್ಞತೆಗೋಸ್ಕರ ನಾನು ಮನೇಲಿ ಇರ್ಬೇಕಾಗಿರುವಂತ ಪರಿಸ್ಥಿತಿ ಬರುತ್ತೆ. ಏನೋ ಓಕೆ ಅಂತ ಹೇಳಿ ಹೇಳ್ಬೋದು ಅದನ್ನ. ಇವ್ರು ಕಾಲೇ ಮಾಡಿಲ್ಲ ಯಾವತ್ತೂ ಸಹ, 5 ವರ್ಷ 6 ವರ್ಷ ಆಗಿರುತ್ತೆ ಮಾತಾಡ್ಸಿ. ಇವರಿಂದ ನಮ್ಗೇನು ಆಗಿಲ್ಲ ಇಷ್ಟು ದಿನ, ಆಗೋದು ಇಲ್ಲ ಮುಂದೆ. ಇವಾಗ ಕಾಲ್ ಮಾಡ್ತಾರೆ, ಬರ್ತಾ ಇದೀವಿ ಅಂತ ಹೇಳಿ. ಇದಕ್ಕಿದ್ದಂಗೆ ನಾವು ಮನೇಲಿ ಇರೋದಿಲ್ಲ, ಸಂಡೇ ಚರ್ಚ್ ಹೋಗ್ತಿದೀವಿ, ಇಲ್ಲ ಅಥವಾ ನಮಗ್ ಸೆಮಿನಾರ್ ಇದೆ ನಾವು ಹೋಗ್ತಿದೀವಿ, ದಯವಿಟ್ಟು ಬೇರೆ ದಿನ ಬನ್ನಿ. 2 ಆಪ್ಷನ್. ಹೌದಾ? ಇದನ್ನ ಹೇಳ್ಬೋದು ನಾವು, ಇದನ್ನ ಹೇಳ್ಬೋದು. ಇಲ್ಲ, 2ನೇ ಆಪ್ಷನ್ ಏನು? ಒಂದು, ಇಲ್ಲ ಬೇರೆ ದಿನ ಬನ್ನಿ ಅಂತ ಹೇಳುವಂತಹದ್ದು. 2ನೇ ಆಪ್ಷನ್ ಏನು? ಇಲ್ಲ ಮನೇಲಿ ಇರ್ತೀವಿ ಬನ್ನಿ, ಎಲ್ಲೂ ಹೋಗ. ಏನ್ ಅನ್ಕೊಳ್ತಾರೋ, ಹೇಳಿದ್ರೆ ಏನ್ ಅನ್ಕೊಳ್ತಾರೋ ಇವ್ರು. ಹೌದಾ? ಹಂಗ್ ಮಾಡ್ತಿದೀವಿ ಅಂತ ಹೇಳಿದ್ರೆ ನಮಗ್ ಸಿಕ್ಕಿರುವಂತಹ ದ್ರವ್ಯದ ಬೆಲೆ ಅನ್ನುವಂತಹದ್ದು, ಮೌಲ್ಯ ಅನ್ನುವಂತಹದ್ದು ನಮಗೆ ಗೊತ್ತಾಗಿಲ್ಲ. ನಾವು ಪೌಲನ ರೀತಿ ಯೇಸು ಕ್ರಿಸ್ತನಿಗೋಸ್ಕರ ಉಳಿದಿರುವಂತಹದ್ದು ಎಲ್ಲವನ್ನು ಕಸ ಅಂತ ಹೇಳಿ ಎಣಿಸ್ತಿಲ್ಲ. ಆ ಹಂತಕ್ಕೆ ನಾವು ಬಂದಿಲ್ಲ. ಇನ್ನೊಂದು ವರ್ಷವನ್ನ ನೋಡೋಣ. ಕೀರ್ತನೆಗಳು ಜ್ಞಾನೋಕ್ತಿಗಳಿಗೆ ಹೋಗೋಣ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 7ನೇ ವಚನ. 4:7. ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನ ಬೋಧನೆಯ ಪ್ರಥಮ ಪಾಠ. ನಿನ್ನ ಎಲ್ಲಾ ಸಂಪತ್ತಿನಿಂದಲೂ ವಿವೇಕವನ್ನು ಪಡೆ. ಜ್ಞಾನವೆಂಬುದು ಸಾಕಣ? ಸಾಕು. ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನ ಬೋಧೆಯ ಪ್ರಥಮ ಪಾಠ. ನಿನ್ನ ಎಲ್ಲಾ ಸಂಪತ್ತಿನಿಂದಲೂ ವಿವೇಕವನ್ನು ಪಡೆ. ನಿನ್ನ ಎಲ್ಲಾ ಸಂಪತ್ತಿನಿಂದಲೂ ವಿವೇಕವನ್ನು ಪಡೆ. ವಿವೇಕ ಅಂದ್ರೆ ಜ್ಞಾನ, ದೇವರ ಜ್ಞಾನ. ಓಕೆ, ಈ ಕಾಂಟೆಕ್ಸ್ಟ್ ಅಲ್ಲಿ ವಿವೇಕ ಅಂದ್ರೆ ದೇವರ ಜ್ಞಾನ. ಅಂದ್ರೆ ಆ ದೇವರ ಜ್ಞಾನಕ್ಕೋಸ್ಕರ ಏನೇನೆಲ್ಲ ಮಾಡ್ಬೋದಂತೆ ಅಲ್ಲೊಂದು ಮಾತನ್ನ ಹೇಳಿದ್ದಾರೆ, ನಿನ್ನ ಎಲ್ಲಾ ಸಂಪತ್ತಿನಿಂದಲೂ ವಿವೇಕವನ್ನು ಪಡೆ. ನಮ್ಗೆ ಎಷ್ಟು ಸಂಪತ್ತಿದ್ರೂ ಸಹ, ಆ ಸಂಪತ್ತು ಯಾವ ರೂಪದಲ್ಲಿದ್ರೂ ಸಹ ಅದನ್ನೆಲ್ಲ ಕೊಟ್ಟು ವಿವೇಕವನ್ನ ಪಡೆಯುವ ಹಂತಕ್ಕೆ ಬಂದಿರ್ಬೇಕು ನಾವು. ನಿಜನ? ಜ್ಞಾನವನ್ನ ಹೆಚ್ಚಿಸ್ಕೊಡುವಂತ ಹಂತಕ್ಕೆ ಬಂದಿರ್ಬೇಕು ನಾವು. ಉಳಿದಿರುವಂತಹದ್ದೆಲ್ಲ ಹೋದ್ರೂ ಪರವಾಗಿಲ್ಲ, ಜ್ಞಾನ ಮಾತ್ರ ಹೆಚ್ಚಿಸ್ಕೋಬೇಕು. ಯಾಕಂದ್ರೆ ಇದು ನನ್ನ ಪರಲೋಕ ಕರ್ಕೊಂಡು ಹೋಗುವಂತಹದ್ದು, ಇದು ನನ್ನ ಸಿಕ್ಕಿರುವಂತಹ ನಿಧಿ ಹತ್ರ ಕರ್ಕೊಂಡು ಹೋಗುವಂತಹದ್ದು ಅನ್ನುವಂಥದ್ದು ನಮಗೆ ಗೊತ್ತಿರ್ಬೇಕಲ್ಲ. ಜೀವನದಲ್ಲಿ ಇರುವಂತಹ ಎಲ್ಲಾ ಸಂಪತ್ತು ಹೋದ್ರೂ ಪರವಾಗಿಲ್ಲ. ಮತ್ತೆ ಬರೀ ಹಣದ ಬಗ್ಗೆ ನಾವು ಮಾತಾಡ್ತಿಲ್ಲ. ನಮ್ಮ ಜೀವನದಲ್ಲಿ ಇರುವಂತಹ ಎಲ್ಲವೂ ಸಂಪತ್ತೇ. ನಮಗೆ ನಾವು ಮಾಡ್ತಿರುವಂತ ವ್ಯಾಪಾರ ನಮಗ್ ಸಂಪತ್ತು, ನಮ್ಮ ಹತ್ರ ಇರುವಂತ ಸ್ನೇಹಿತರು ನಮ್ಮ ಸಂಪತ್ತು, ಒಂದು ರೀತಿಯಲ್ಲಿ ನೋಡ್ಬೇಕಾದ್ರೆ. ಈಗ ಆ ಸಂಪತ್ತನ್ನೆಲ್ಲ ಕೊಟ್ಟು
ಆ ಸಂಪತ್ತನ್ನೆಲ್ಲ ಬಿಟ್ಟು ದೇವ್ರ ಹತ್ರ ಬರ್ಲಿಕ್ಕೆ, ಈ ಜ್ಞಾನವನ್ನ ಹೆಚ್ಚಿಸ್ಕೊಳ್ಲಿಕ್ಕೆ ರೆಡಿನಾ? ಇದು ಪ್ರಶ್ನೆ. ಓಕೆ, ಈಗ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ಡಿಸ್ಕಸ್ ಮಾಡೋಣ. ಇಷ್ಟಕ್ಕೂ ಬಿಡ್ಬೇಕು ಅಂತ ಅವಾಗ್ಲಿಂದ ಮಾತಾಡ್ತಿದೀವಲ್ವಾ, ಸಿಕ್ಕಿರುವಂತಹ ಹೂಡಿಟ್ಟ ದ್ರವ್ಯದ ನಿಮಿತ್ತ ಉಳಿದಿರುವಂತಹದನ್ನ ಬಿಡ್ಲಿಕ್ಕೆ ರೆಡಿ ಆಗಿರ್ಬೇಕು ಅಂತ ಹೇಳಿ ಮಾತಾಡ್ಕೊಳ್ತಿದೀವಲ್ವಾ. ಓಕೆ, ಉಳಿದಿರುವಂತಹದ್ದೆಲ್ಲ ಬಿಡ್ಲಿಕ್ಕೆ ಹೆಂಗ್ ರೆಡಿ ಆಗ್ಬೇಕು? ಹೆಂಗ್ ರೆಡಿ ಆಗ್ಬೇಕು? ಸಂದರ್ಭ ಬಂದಾಗ. ಒಂದು ಉದಾಹರಣೆ ಮಾತಾಡ್ಕೊಳ್ಳೋಣ. ಅವಾಗ್ಲೇ ಮಾತಾಡ್ಕೊಂಡ್ರು ವಿಜಯ್ ಪ್ರಸಾದ್ ರೆಡ್ಡಿ ಅಣ್ಣ ಅವರ ಉದಾಹರಣೆ ಮತ್ತೆ ಮಾತಾಡ್ಕೊಳ್ಳೋಣ. ಈಗ ಅವರು ನಾನ್ ಮಾಡ್ತಿರುವಂತಹ ಬಡ್ಡಿ ವ್ಯಾಪಾರವನ್ನ ಬಿಟ್ಬಿಡ್ಬೇಕು ಅಂತ ಅನ್ಕೊಂಡ್ರು ಅಂತ ಅನ್ಕೊಳ್ಳಿ. ನಾನ್ ಮಾಡ್ತಿರುವಂತಹ ಬಡ್ಡಿ ವ್ಯಾಪಾರವನ್ನ ಬಿಟ್ರೆ ಇದೆಲ್ಲ ಆಗ್ಬೋದು, ನನಗೆ ತಿಂಗಳು ಇಷ್ಟು ಇನ್ಕಮ್ ಬರದೇ ಇರ್ಬೋದು, ಇಷ್ಟು ಲಾಸ್ ಆಗ್ಬೋದು ಅಂತ ಅವ್ರಿಗೆ ಗೊತ್ತಿರುತ್ತೆ. ಓಕೆ, ಇವಾಗ ಅವ್ರ ಮನ್ಸಲ್ಲಿ ಅಯ್ಯಯ್ಯೋ ನನಗ್ ಬರ್ತಿರುವಂತಹ ಮಂತ್ಲಿ ಇನ್ಕಮ್ ಹೊರಟೋಯ್ತಲ್ವಾ ಅಂತ ಕೊರ್ಗಿ ಬಾಧೆ ಪಟ್ಟು ಬಿಟ್ರೆ ಅದು ಬೇಕಾಗಿಲ್ವಂತ ದೇವರಿಗೆ. ಹೆಂಗ್ ಬಿಡ್ಬೇಕು ಗೊತ್ತಾ? ನಮ್ಮ ಹತ್ರ ಇರುವಂತಹದ್ದನ್ನೆಲ್ಲ ದೇವರಿಗೋಸ್ಕರ ಬಿಡ್ಬೇಕಾದ್ರೆ ಹೆಂಗ್ ಬಿಡ್ಬೇಕು ಗೊತ್ತಾ? ಖುಷಿಯಾಗಿ ಸಂತೋಷವಾಗಿ ಬಿಡ್ಬೇಕು. ಎಲ್ಲಿದೆ ಈ ಮಾತು? ನಾವು ಓದ್ಕೊಂಡಂತಹ ಮಾತಲ್ಲೇ. ಮತ್ತಾಯನು ಬರೆದ ಆ ಸಾಮ್ಯ ರೂಪವನ್ನ ಇನ್ನೊಂದ್ಸರಿ ಹೋಗೋಣ. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 44ನೇ ವಚನ. ಪರಲೋಕ ರಾಜ್ಯವು ಹೊಲದಲ್ಲಿ ಹೂಡಿಟ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿದೆ. ಒಬ್ಬನು ಅದನ್ನು ಕಂಡುಕೊಂಡು ಮುಚ್ಚಿಬಿಟ್ಟು ಅದರಿಂದಾದ ಸಂತೋಷದಿಂದ ತನ್ನ ಬದುಕನ್ನೆಲ್ಲ ಮಾರಿಯ ಹೊಲವನ್ನು ಕೊಂಡುಕೊಂಡನು. ಅದರಿಂದಾದ ಸಂತೋಷದಿಂದ ತನ್ನ ಬದುಕನ್ನೆಲ್ಲ ಮಾರಿ ಆ ಹೊಲವನ್ನು ಕೊಂಡುಕೊಂಡನು. ಆ ಹೊಲವನ್ನು ಕೊಂಡ್ಕೋಬೇಕಾದ್ರೆ ಉಳಿದಿರುವಂತಹದನ್ನೆಲ್ಲ ಮಾರ್ಬೇಕು. ಉಳಿದಿರುವಂತಹದೆಲ್ಲ ಮಾರ್ಬೇಕು ಅಂದ್ರೆ ಹೆಂಗ್ ಮಾರ್ಬೇಕು? ಸಂತೋಷವಾಗಿ ಮಾರ್ಬೇಕಾ, ದುಃಖಪಟ್ಟು ಮಾರ್ಬೇಕಾ? ಈ ವಚನದ ಪ್ರಕಾರ ಸಂತೋಷವಾಗಿ ಮಾಡ್ಬೇಕು. ನನ್ನ ದೇವರಿಗೋಸ್ಕರ ಇದನ್ನ ಮಾಡ್ತಿದ್ದೀನಿ, ನನಗೆ ಮುಂದೆ ಸಿಕ್ಕುವಂತಹ ರಾಜ್ಯದ ನಿಮಿತ್ತ ನಾನು ಮಾಡ್ತಿರುವಂತಹ ದೊಡ್ಡದೇ ಅಲ್ಲ, ಚಿಕ್ಕದ್ ಕೊಟ್ರೆ ದೇವರು ದೊಡ್ಡದು ಕೊಡ್ತಿದ್ದಾರೆ ಮುಂದೆ ನನಗೆ ಅನ್ನುವಂತಹ ಆ ಸಂತೋಷ, ಆ ಒಂದು ಈ ಸೌಭಾಗ್ಯ ನನಗ್ ಸಿಕ್ಕಿತಿಯಲ್ಲ ಅನ್ನುವಂತಹ ಫುಲ್ಫಿಲ್ಮೆಂಟ್ ಇಂದ ನಾವು ಮಾಡುವಂತ ಕೆಲಸಗಳನ್ನು ಮಾಡ್ಬೇಕು. ಅಯ್ಯೋ ಹೊರಟೋಯ್ತಲ್ಲ, ಅಯ್ಯೋ ಬಂಧು ಬಳಗದವ್ರು ಏನ್ ಅನ್ಕೊಂಡ್ರು, ಏನ್ ಕಥೆನೋ ಪಾಪ ಅನ್ಕೊಂಡ್ರೆ ಅನ್ಕೋತಾರೆ. ಸತ್ಯವೇದದಲ್ಲಿ ಒಂದು ಮಾತಿದೆ, ನೀವು ಕೃತಜ್ಞತೆ ಉಳ್ಳವರಾಗಿರ್ಬೇಕು. ಏನು, ಯಾರ ಕಡೆಯಿಂದನಾದ್ರೂ ತುಂಬಾ ಸಹಾಯ ನೀವು ಹೊಂದಿದ್ರೆ ಅದಕ್ಕೆ ಕೃತಜ್ಞತೆ ಉಳ್ಳವರಾಗಿರ್ಬೇಕು. ಆದ್ರೆ ಈ ಬಂಧು ಬಳಗದವ್ರು ನಾರ್ಮಲ್ ಆಗಿ ಅಂತವ್ರಲ್ಲ, ನನಗ್ ಗೊತ್ತಿರೋ ಹಾಗೆ. ಇವ್ರು ಹೆಂಗೆ ಅಂದ್ರೆ, ಬ್ರದರ್ ಸ್ವಲ್ಪ ಸಹಾಯ ಮಾಡಿ ಬ್ರದರ್, ಮತ್ತೆ ನಿಮ್ ಕಾಲ್ಗಳನ್ನ ಎತ್ತೋದಿಲ್ಲ. ಅಂದ್ರೆ ಇವ್ರು ಎಂತವ್ರು? ಅವಾಗವಾಗ ಮನೆಗ್ ಬಂದು ಊಟ ಮಾಡ್ಕೊಂಡು ಹೋಗುವಂತವ್ರು, ನೀವು ಅವಾಗವಾಗ ಅವ್ರ ಮನೆಗೆ ಹೋಗಿ ಊಟ ಮಾಡ್ಕೊಂಡ್ ಬರುವಂತವ್ರು. ಇವ್ರಿದ್ರೆ ಇಲ್ಲ ಅಂದ್ರೆ ಅಷ್ಟೊಂದು ವ್ಯತ್ಯಾಸ ಆಗೋದಿಲ್ಲ ಅಲ್ವಾ ಜೀವನಕ್ಕೆ. ಅದು ಅಲ್ಲದೆ ದೇವರು ಅಥವಾ ದೇವರನ್ನ ಬಿಡಬೇಕು ಅನ್ನುವಂತಹ ವಿಷಯದಲ್ಲಿ ಆಸಕ್ತಿ ಉಳ್ಳವರಾಗಿದ್ದಂತವ್ರು ಇವರು. ಕೆಲವರು, ನಾನು ಎಲ್ರು ಅಂತ ಹೇಳ್ತಿಲ್ಲ, ಕೆಲವರು ಬಂಧು ಬಳಗದವರು ದೇವರನ್ನ ಬಿಡು, ಏಸು ಅಂತ ಹೇಳ್ತೀಯ ಯಾವಾಗ್ಲೂ ಬಿಡು ಅಂತ ಅನ್ನುವಂಥವ್ರು ಇರ್ತಾರಲ್ವಾ. ಒಂದೇ ಅನಿಸ್ಬೇಕು ನಮಗ ಅದನ್ನೆಲ್ಲ ನೋಡಿದಾಗ. ಸಂತೋಷವಾಗಿ ಅವ್ರನ್ನ ಬಿಡ್ಲಿಕ್ಕೆ ರೆಡಿ ಆಗ್ಬೇಕು. ಯಾರಿಗೋಸ್ಕರ ಗೊತ್ತಾ? ಕ್ರಿಸ್ತನಿಗೋಸ್ಕರ. ದೂರ ತಳ್ಬಿಡಿ ಅನ್ನುವಂತಹದೆಲ್ಲ ನನ್ನ ಉದ್ದೇಶ. ಕ್ರಿಸ್ತನ ಹತ್ರ ಹೋಗ್ಬೇಕಾದ್ರೆ ಅಡ್ಡಿ ಮಾಡ್ತಾರ, ಸ್ವಲ್ಪ ದೂರ ಇಡಿ ಆ ಸಮಯದಲ್ಲಾದ್ರೂ ಅವರನ್ನ. ಯಾರನ್ನು ದ್ವೇಷಿಸದೆ ನಿಮ್ಮ ವೈರಿಗಳನ್ನೇ ಪ್ರೀತಿಸಿ ಅಂತ ಹೇಳಿ ಯೇಸು ಕ್ರಿಸ್ತರು ಹೇಳ್ಕೊಟ್ಟಿದ್ದಾರೆ. ಸೊ ದ್ವೇಷಿಸದೆ, ಅವ್ರ ಹತ್ರ ಜಗಳ ಮಾಡ್ಕೊಳ್ಳದೆ ಸೈಲೆಂಟ್ ಆಗಿ ಆ ಟೈಮಲ್ಲಿ ದೂರ ಇಡಿ ಅನ್ನುವಂತಹದ್ದು ಸತ್ಯವೇದದಲ್ಲಿ ಬರೆದಿರುವಂತಹ ಈ ಮಾತಿನ ಅರ್ಥ ಎಲ್ಲವೂ ಸಹ. ಆದ್ರೆ ದ್ವೇಷಿಸ್ಬೇಕು, ನೀವು ಅವ್ರನ್ನ ಹಾಗೆ ಮಾಡ್ಬೇಕು ಅನ್ನುವಂತಹದ್ದಲ್ಲ. ಸತ್ಯಕ್ಕೆ ದೂರ ಇಡಿ, ಅವಶ್ಯಕತೆ ಇಲ್ಲ. ಅವ್ರ ಮನ್ಸಲ್ಲಿ ಏನಾದ್ರು ಅನ್ಕೊಳ್ಲಿ, ಪರವಾಗಿಲ್ಲ. ನಿಮ್ ಮನ್ಸಲ್ಲಿ ಏನಿರ್ಬೇಕು ಗೊತ್ತಾ? ನಾನು ಯೇಸು ಕ್ರಿಸ್ತನಿಗೋಸ್ಕರ ಖುಷಿಯಾಗಿ ಇವ್ರನ್ನ ಬಿಟ್ಟಿದ್ದೀನಿ ಅನ್ನುವಂತಹದ್ದು, ಆ ಖುಷಿ, ಆ ಸಂತೋಷ ಅನ್ನುವಂತಹದ್ದು ಇರ್ಬೇಕು. ಮಾರ್ಬೇಕಾದ್ರೆ ಮನುಷ್ಯನ ಮನ್ಸಲ್ಲಿ ಏನಿದೆ ಗೊತ್ತಾ? ಅಯ್ಯೋ 2 ಎಸು ಹೊರಟೋಗ್ತಿದ್ಯಲ್ವಾ, 2 ಎಕರೆ 3 ಎಕರೆ ಇರುವಂತಹ ಹೊಲ ಹೊರಟೋಗ್ತಿದ್ಯಲ್ವಾ, ಒಂದ್ ಚಿಕ್ಕ ಮನೆ ಹೊರಟೋಗ್ತಿದ್ಯಲ್ವಾ ಅನ್ನುವಂತಹ ಬಾಧೆ ಇಲ್ವಂತೆ ಈ ಮನುಷ್ಯನ ಮನಸ್ಸಿನಲ್ಲಿ. ಸಂತೋಷವಾಗಿ ಮಾರ್ತಿದ್ದಾನೆ. ಇದನ್ನೆಲ್ಲ ಮಾರಿ ಇನ್ನೂ ದೊಡ್ಡ ಆಸ್ತಿಯನ್ನು ಪಡ್ಕೊಳ್ತಿದ್ದೀನಿ ಅನ್ನುವಂತಹ ಸಂತೋಷ ಆ ಮನುಷ್ಯನ ಮನಸ್ಸಿನಲ್ಲಿ ಇದೆ. ಆ ಸಂತೋಷ ನಮ್ಮಲ್ಲೂ ಇರ್ಬೇಕು. ದೇವರಿಗೋಸ್ಕರ ಏನಾದ್ರು ಬಿಡ್ಬೇಕಾದ್ರೆ, ದೇವರಿಗೋಸ್ಕರ ಏನಾದ್ರು ಕೊಡ್ಬೇಕಾದ್ರೆ, ದೇವರಿಗೋಸ್ಕರ ಏನಾದ್ರು ತ್ಯಾಗ ಮಾಡ್ಬೇಕಾದ್ರೆ, ನಿಮ್ಮ ಸಮಯ, ನಿಮ್ಮ ಶಕ್ತಿ ಇದನ್ನೆಲ್ಲ ವೆಚ್ಚ ಮಾಡ್ಬೇಕಾದ್ರೆ ದೇವರಿಗೋಸ್ಕರ ಆ ಸಂತೋಷ ಅನ್ನುವಂತಹ ನಮ್ಮಲ್ಲೂ ಇರ್ಬೇಕು. ಇದೆಯಾ? ಇದ್ರೆ ಸಂತೋಷ. ನಾವು ಮಾಡ್ತಿರುವಂತಹದಕ್ಕೆ ತಕ್ಕ ಪ್ರತಿಫಲ ಅನ್ನುವಂತಹದ್ದು ನಮಗೆ ಸಿಗತ್ತೆ. ಲೂಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 33ನೇ ವಚನ. 14:33.
ಹಾಗೆಯೇ ನಿಮ್ಮಲ್ಲಿ ಯಾವನೇ ಆಗಲಿ ತನಗಿರುವುದನ್ನೆಲ್ಲ ಬಿಟ್ಟು ಬಿಡದೆ ಹೋದರೆ ಅವನು ತನ್ನ ಶಿಷ್ಯನಾಗಿರಲಾರನು. ಏನಂತ ಹೇಳಿದರೆ ಸ್ಪಷ್ಟವಾಗಿ ಸತ್ಯವೇದದಲ್ಲಿ ನಾವ್ ಯಾವ ಹಂತಕ್ಕೆ ಬಂದರೆ ಮಾತ್ರ ನಾವು ಯೇಸು ಕ್ರಿಸ್ತರಿಗೆ ಶಿಷ್ಯರಂತೆ. ಹಾಗೆಯೇ ನಿಮ್ಮಲ್ಲಿ ಯಾವನೇ ಆಗಲಿ, ಯಾರಾದ್ರೂ ಪರವಾಗಿಲ್ಲ ಅಂತೆ, ಭಕ್ತಿ ನಾವು ನಿಜವಾಗ್ಲೂ ಪರಲೋಕಕ್ಕೆ ನಾವು ಪ್ರಯತ್ನ ಪಡ್ತಾ ಇದೀವಿ ಅಂತ ಹೇಳಿದಾಗ, ಯೇಸು ಕ್ರಿಸ್ತರ ಶಿಷ್ಯರಾಗಿರ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಅಂತ ಹೇಳಿದಾಗ, ನಮಗಿರುವಂತಹ ಫಸ್ಟ್ ಕ್ರೈಟೀರಿಯಾ ಏನು, ನಾವು ಸ್ಯಾಟಿಸ್ಫೈ ಮಾಡ್ಬೇಕಾಗಿರುವಂತಹ ಪ್ರಪ್ರಥಮವಾಗಿ ಇರುವಂತಹ ಕ್ರೈಟೀರಿಯಾ ಇದು. ಹಾಗೆಯೇ ನಿಮ್ಮಲ್ಲಿ ಯಾವನೇ ಆಗಲಿ ತನಗಿರುವುದೆಲ್ಲವನ್ನು ಬಿಟ್ಟು ಬಿಡದೆ ಹೋದರೆ ಅವನು ನನ್ನ ಶಿಷ್ಯನಾಗಿರಲಾರನು. ತನಗಿರುವುದೆಲ್ಲವನ್ನು ಬಿಟ್ಟು ಬಿಡುವಂತ ಹಂತಕ್ಕೆ ಬರ್ಬೇಕಂತೆ. ಬಿಟ್ಬಿಡ್ಬೇಕು ಅಂದ್ರೆ ಬಿಟ್ಬಿಡ್ಬೇಕು, ನೀವು ತಾಯಿಯನ್ನ ತಳ್ಬಿಡ್ಬೇಕು, ತಂದೆಯನ್ನ ತಳ್ಬಿಡ್ಬೇಕು, ಮಕ್ಕಳನ್ನು ಮನೆಯಿಂದ ಹೊರಗಡೆ ಹಾಕ್ಬೇಕು ಅನ್ನುವಂಥದ್ದಲ್ಲ ಅದರ ಅರ್ಥ. ಅವ್ರನ್ನೆಲ್ಲ ಕೊಟ್ಟಿದ್ದೆ ದೇವ್ರು ಇಷ್ಟಕ್ಕೂ. ನಿಮಗೆ ತಾಯಿಯನ್ನ ಕೊಟ್ಟಿದ್ದು, ತಂದೆಯನ್ನ ಕೊಟ್ಟಿದ್ದು, ನಿಮಗೆ ಒಂದು ಬಂಧು ಬಳಗ ಇರ್ಬೇಕು ಅಂತ ಏರ್ಪಾಟ್ ಮಾಡಿದ್ದು, ಒಂದು ಕುಟುಂಬ ಇರ್ಬೇಕಂತ ಏರ್ಪಾಟ್ ಮಾಡಿದ್ದು ದೇವ್ರು. ನಾನು ಆಗ್ಲೇ ಹೇಳ್ದೆ, ತಳ್ಳುವಂತಹದ್ದು ಅಂದ್ರೆ ಏನು, ಬಿಡುವಂತಹದ್ದು ಅಂದ್ರೆ ಏನು. ಈ ಮಕ್ಕಳನ್ನ ಬಿಡ್ಲಿಕ್ಕೆ ರೆಡಿ ಆಗ್ಬೇಕು ಅಂದ್ರೆ ಆ ಮಾತಿಗೆ ಅರ್ಥ ಏನು? ನಾವು ಮಕ್ಕಳನ್ನ ಪ್ರಯಾರಿಟೈಸ್ ಮಾಡ್ತಿದೀವ, ದೇವರನ್ನ ಪ್ರಯಾರಿಟೈಸ್ ಮಾಡ್ತಿದೀವ, ಅಥವಾ ಅವ್ರ ಮನಸ್ಸಿಗೆ ನೋವಾಗಬಾರ್ದು ಅಂತ ಯೋಚನೆ ಮಾಡ್ತಿದೀವ, ಅಥವಾ ಅವ್ರ ದೇವರಲ್ಲಿ ಬೆಳಿಬೇಕು ಅಂತ ಯೋಚನೆ ಮಾಡ್ತಿದೀವ, ಅದು ಪ್ರಶ್ನೆ ಆಗಿ. ಓಕೆ, ಎಲ್ಲವನ್ನ ಬಿಟ್ಟು ಬಿಡ್ಲಿಕ್ಕೆ ರೆಡಿ ಆದ್ರೆ ಮಾತ್ರ ನಾವು ಯೇಸು ಕ್ರಿಸ್ತರಿಗೆ ಶಿಷ್ಯರು. ಹೂಳಿಟ್ಟ ದ್ರವ್ಯ ಇಷ್ಟನ್ನ ಹೇಳ್ತದೆ ನಮ್ಗೆ, ಅಲ್ಲಿ ಬಚ್ಚಿಟ್ಟಿರುವಂತಹ ಆಸ್ತಿ ಇಷ್ಟನ್ನ ಹೇಳ್ತದೆ. ಅದು ಮಣ್ಣಲ್ಲಿ ಮುಚ್ಚಿಟ್ಬಿಟ್ಟಿದ್ದಾರೆ. ಸಾಕಷ್ಟು ಜನರಿಗೆ ಅದರ ಬೆಲೆ ಗೊತ್ತಾಗಿಲ್ಲ, ಆದ್ರೆ ನಮಗ್ ಅದ್ರ ಬೆಲೆ ಗೊತ್ತಾಯ್ತು ಹೇಗೋ. ಅದು ಏನ್ ನಾವು ಪ್ರಯತ್ನ ಪಟ್ಟಿರುವಂತಹದ್ದಲ್ಲ. ಅಕಸ್ಮಾತ್ ಆಗಿ ಏನೋ ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ, ಎಲ್ಲೆಲ್ಲೋ ನೋಡ್ತಿರ್ಬೇಕಾದ್ರೆ ಆ ಪ್ಯಾಂಪ್ಲೆಟ್ ಅನ್ನುವಂತಹದ್ದು, ಪ್ರಸಂಗ ಅನ್ನುವಂತಹದ್ದು ನಮ್ಮ ಕಣ್ಣಿಗೆ ಬಿದ್ದಿರುವಂತಹದ್ದು. ಅದನ್ನ ನಮಗ್ ತಿಳಿಸ್ಕೊಟ್ಟಂತವ್ರದ್ದು ಇವ್ರು. ಈಗ ನಮಗ್ ಸಿಕ್ಕಿರುವಂತಹ ಆ ಮಹಾಭಾಗ್ಯದ ನಿಮಿತ್ತ ಸ್ಯಾಂಪಲ್ ತೋರಿಸಿದಾರೆ ದೇವ್ರು. ಭೂಮಿ ಮೇಲೆ ಇರ್ಬೇಕಾದ್ರೆ ಅದರ ಸ್ಯಾಂಪಲ್ ಅನ್ನ ತೋರಿಸಿದ್ದಾರೆ. ಪರಲೋಕದಲ್ಲಿ ಹಿಂಗಿರುತ್ತೆ ಹಂಗಿರುತ್ತೆ ಅಂತೆಲ್ಲ ವಿವರಣೆ ಕೊಟ್ಟಿದ್ದಾರೆ. ಆ ಸ್ಯಾಂಪಲ್ ಅನ್ನ ನೋಡಿರುವಂತಹ ನಮ್ಗೆ 2 ಚಾಯ್ಸ್ ಇದೆ. ಒಂದು, ಆ ಹೊಲವನ್ನ ನನ್ನ ಹತ್ರ ಇಷ್ಟೊಂದು ಹಣ ಇಲ್ಲ, ನನ್ನ ಕೈಲಿ ಇಷ್ಟೊಂದು ಹಣ ತಂದು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅಲ್ಲೇ ಬಿಟ್ಬಿಡುವಂತಹದ್ದು. 2ನೇದು, ಇರುವಂತಹ ಸಮಸ್ತವನ್ನು ಮಾರ್ಲಿಕ್ಕೆ ಬೇಕಾದ್ರೂ ನಾನು ರೆಡಿ, ಆ ಹೊಲವನ್ನ ನಾನು ಕೊಂಡುಕೊಳ್ಳೇಬೇಕು ಏನಾದ್ರೂ ಆಗೋಗ್ಲಿ ಅನ್ನುವಂತಹ ಪಣವನ್ನ ತೊಡುವಂತಹದ್ದು. ನಾವು ಯಾವುದನ್ನ ಮಾಡ್ತೀವಿ? ಕೊನೆಯದಾಗ ಒಂದು ವಚನವನ್ನ ನೋಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನ, 2-3. ಯಾಕೆಂದರೆ ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿದ್ದು, ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಅವಿಧೇಯತ್ವಕ್ಕೂ ನ್ಯಾಯವಾದ ಪ್ರತಿಫಲ ಉಂಟಾದ ಮೇಲೆ ನಮ್ಮ ಮುಂದಿಟ್ಟಿರುವ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ಅಂದ್ರೆ ಆ ಹೊಲದಲ್ಲಿ ಕಾಣಿಸ್ತಲ್ವಾ, ಅತ್ಯಂತ ಬೆಲೆಯುಳ್ಳಂತಹ ಒಂದು ಟ್ರೆಷರ್ ಕಾಣಿಸ್ತಲ್ವಾ? ಹಲೋ, ಕೇಳಿಸ್ತಿದ್ಯಾ ಪ್ರಿಯ ನನ್ನ ಮಾತು? ಕೇಳಿಸುತ್ತೆ. ಈಗ ಆ ಹೊಲದಲ್ಲಿ ಟ್ರೆಷರ್ ಅನ್ನುವಂತಹದ್ದು ಸಿಕ್ಕಿತ್ತಲ್ವಾ, ಹೂಳಿಟ್ಟ ದ್ರವ್ಯ ಅನ್ನುವಂತಹದ್ದು ಸಿಕ್ಕಿತ್ತಲ್ವಾ. ಆ ಟ್ರೆಷರ್ಗೋಸ್ಕರ ಏನನ್ನ ಬೇಕಾದ್ರೂ ತ್ಯಾಗ ಮಾಡ್ಲಿಕ್ಕೆ ರೆಡಿ ಆದವಲ್ವಾ. ಅದು ಫಸ್ಟ್ ಆಪ್ಷನ್. ನಾನು ಆಗ್ಲೇ ಹೇಳಿದೆ, ತ್ಯಾಗ ಮಾಡ್ಲಿಕ್ಕೆ ರೆಡಿ ಆಗುವಂತಹದ್ದು ಒಂದು ಆಪ್ಷನ್ ಅಷ್ಟೇ. ತ್ಯಾಗ ಮಾಡದೆ, ಬೇಡ ನನ್ಗೆ ಹೊಲ, ನನ್ನ ಹತ್ರ ಇಷ್ಟೊಂದು ಹಣ ಇಲ್ಲ, ನನ್ನ ಹತ್ರ ಅದೆಲ್ಲ ತ್ಯಾಗ ಮಾಡ್ಲಿಕ್ಕೆ ನನಗೆ ಮನಸ್ಸಿಲ್ಲ, ನನಗಿರುವಂತಹ ಮನೆ ತ್ಯಾಗ ಮಾಡ್ಬೇಕಾಗತ್ತೆ, ನನ್ನ ಹತ್ರ ಇರುವಂತ 2 ಹಸು ತ್ಯಾಗ ಮಾಡ್ಬೇಕಾಗತ್ತೆ. ಈ ಮನಸ್ಥಿತಿಯನ್ನ ಹೊಂದಿ ಅಲ್ಲಿ ನಮಗ್ ಸಿಕ್ಕಿರುವಂತಹ ವಿಶೇಷವಾಗಿರುವಂತಹ ದ್ರವ್ಯ ಏನಿದೆ ಅದನ್ನ ಅಲಕ್ಷ್ಯ ಮಾಡಿದ್ರೆ ಅನ್ನುವಂಥದ್ದನ್ನ ಮನಸ್ಸಲ್ಲಿ ಇಟ್ಕೊಂಡು ಈಗ ಈ ವಚನವನ್ನ ಓದೋಣ. ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ ಆಗದೇ ಇರುವಂತಹ ಕೆಲಸ. ಅದು ತಪ್ಪಿಸಿಕೊಳ್ಳುವಂತಹದ್ದು ಆಗದೇ ಇರುವಂತಹ ಕೆಲಸ. ಅದಾಗ್ಬಾರ್ದಲ್ವಾ? ನಿಜ ಹೇಳ್ಬೇಕು ಅಂದ್ರೆ ಯಾರು ಬುದ್ಧಿವಂತರು ಮಾಡುವಂತ ಕೆಲಸ ಅಲ್ಲ ಪ್ರಿಯರೇ. ಸಿಕ್ಕಿರುವಂತಹ ಭಾಗ್ಯವನ್ನ ಅಲಕ್ಷ್ಯ ಮಾಡುವಂತಹದ್ದು ಬುದ್ಧಿವಂತರು ಮಾಡುವಂತಹ ಕೆಲಸ ಅಲ್ಲ. ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ಇವಾಗ ಚಿನ್ನದ ರೇಟ್ ಎಷ್ಟು? ಸುಮಾರು ಒಂದು 13,000 14,000 ಇದೆಯಲ್ವಾ? ಓಕೆ, 13,000 ಇದೆ ಚಿನ್ನದ ಬೆಲೆ. ಈಗ ಯಾರಾದ್ರೂ ನಿಮ್ಗೆ 13,000 ಇರುವಂತಹ ಚಿನ್ನ 1 kg ಕೊಡ್ತೀನಿ ನಿಮ್ಗೆ, ಆದ್ರೆ ನೀವು ಮಾಡ್ಬೇಕಾಗಿರುವಂತಹದೆಲ್ಲ ಇಷ್ಟೇ. ಏನು? ಕೆಜಿಗೆ 1,000 ರೂಪಾಯಿ ಕೊಡ್ಬೇಕು ನನಗೆ. ಕೆಜಿಗೆ 1 kgಗೆ 1,000 ರೂಪಾಯಿ ಕೊಡ್ಬೇಕು. ಚಿನ್ನದ ಬೆಲೆ ಎಷ್ಟು? 13,000. ನೀವ್ ಎಷ್ಟು ಕೊಟ್ರೆ ಸಾಕು? 1,000 ರೂಪಾಯಿ. ಅಂದ್ರೆ ಕಮ್ಮಿ ಬೆಲೆಯನ್ನು ಕೊಟ್ಟು ಹೆಚ್ಚು ಬೆಲೆ ಇರುವಂತಹ ಆಸ್ತಿಯನ್ನ ನೀವು ಪಡ್ಕೊಬಹುದು ಅನ್ನುವಂತ ಆಫರ್ ಇಟ್ರು ಅಂತ ಅನ್ಕೊಡಿ. 1 kg ಚಿನ್ನ ಇದೆ,
1 kg ಚಿನ್ನಕ್ಕೆ 1000 ಗ್ರಾಮ್ ಅಲ್ವಾ? 1000 ಗ್ರಾಮ್ಗೆ 1000 ರೂಪಾಯಿ ಕೊಡ್ಬೇಕು. 1 ಗ್ರಾಮ್ಗೆ ನೀವು 1000 ರೂಪಾಯಿ ಕೊಡ್ಬೇಕು 1000 ಗ್ರಾಮ್ಗೆ. ಹಣ ಇಲ್ಲ ಅಂದ್ರೂ ಏನ್ ಮಾಡ್ತೀವಿ ಹೇಳಿ? ಹಣ ಇಲ್ಲ ಅಂದ್ರೂ ಈ ಸಮಯದಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿ? ಸಾಲ ತಗೊಳ್ತೀವಿ ಅಣ್ಣ. ಸಾಲ ಮಾಡ್ತೀವ ಸಾಲ ಮಾಡ್ತೀವ ಅಥವಾ ಇರುವಂತಹದ್ದೆಲ್ಲ ಮಾರೋದಿಲ್ಲ ನಾವು. ಏನಾದ್ರು ತಗೊಂಡ್ ಕೊನೆಗೆ ಯಾವುದನ್ನು ಮಾರ್ಲಿಕ್ ಯಾವುದನ್ನು ಮಾರುವಂತ ಹಂತಕ್ಕೆ ಬರ್ತೀವಿ ಅಂದ್ರೆ ನಮ್ ಮೊಬೈಲ್ ಫೋನ್ ಅನ್ನು ಮಾರ್ಬಿಡ್ತೀವಿ. ಅಣ್ಣ 2000 ಕೊಡೋಣ ಮೊಬೈಲ್ ತಗೊಂಡು, ಅಣ್ಣ 3000 ಕೊಡೋಣ ಮೊಬೈಲ್ ತಗೊಂಡು. ಹೌದಾ ಇಲ್ವಾ? ಯಾಕೆ? ನೀನ್ 3000 ಕೊಟ್ಟು ಮೊಬೈಲ್ ತಗೊಂಡೆ ಅಂತ ಅನ್ಕೋ, ನನಗಲ್ಲಿ 3 ಗ್ರಾಮ್ ಚಿನ್ನ ಬರುತ್ತೆ. ಮತ್ತೆ ಫೋನ್ ಬೆಲೆ 10,000 ಅಂತ ಅನ್ಕೊಳ್ಳಿ. ಅದನ್ನ ಎತ್ಕೊಂಡು ಬೇಡಾಡ್ತೀವಿ ಎಲ್ಲರ ಹತ್ರ. ಇದನ್ನ 2000 ಕೊಟ್ಟು ಫೋನ್ ಅನ್ನ ತಗೋ ಅಥವಾ 3000 ಕೊಟ್ಟು ಫೋನ್ ಅನ್ನ ತಗೋ. 3,000 ಕೊಡು ಸಾಕು. ಆ 3,000 ಕೊಟ್ಟು ನಾನು ಚಿನ್ನವನ್ನ ತಗೊಂಡ್ರೆ ಎಷ್ಟು ಬರುತ್ತೆ ನನಗೆ? 3 ಗ್ರಾಮ್ ಬರುತ್ತಲ್ವಾ ಚಿನ್ನ? ನಿಜನಾ? 39,000 ಆಗತ್ತೆ. ನಿಜನಾ? ದೊಡ್ಡ ಫೋನ್ ತಗೋಬಹುದಲ್ವ? ಅದು ವಿಚಾರ. ಕಮ್ಮಿ ಬೆಲೆಯಲ್ಲಿ ಹೆಚ್ಚಾಗಿರುವಂತಹ ವಿಚಾರವನ್ನ ಪರ್ಚೇಸ್ ಮಾಡುವಂತಹ ಆಫರ್ ಇದೆ ನಮಗೆ. ಸ್ವಲ್ಪ ಬೆಲೆ ಬಾಳುವಂತಹದನ್ನ ತ್ಯಾಗ ಮಾಡಿ ಹೆಚ್ಚು ಬೆಲೆ ಬಾಳುವಂತಹದನ್ನ ಆಕ್ರಮಣ ಮಾಡ್ಕೊಳ್ಳುವಂತಹ ಆಫರ್ ಇದೆ. ಮಿಸ್ ಮಾಡ್ಕೊಳ್ಳುವಂತದ್ದು ಬೇಡ. ಅದೇ ಹೂಳಿಟ್ಟ ದ್ರವ್ಯದ ಸಾರಾಂಶ. ಒಬ್ಬ ಮನುಷ್ಯ ಹೊಲದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದು ಹೂಳಿಟ್ಟ ದ್ರವ್ಯವನ್ನ ನೋಡಿ ಮತ್ತೆ ಮಣ್ಣನ್ನ ಮುಚ್ಚಿ ಸಂತೋಷದಿಂದ ಹೋಗಿ ತನಗಿರುವಂತಹದನ್ನೆಲ್ಲ ಮಾರಿ ಬಂದು ಈ ಹೊಲವನ್ನ ಕೊಂಡ್ಕೊಳ್ತಾನೆ. ಆ ರೀತಿ ನಾವಾಗಿರ್ಬೇಕು ಅನ್ನುವಂತಹದನ್ನ ಆಶಿಸ್ತಾ ನಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತಿದ್ದೀನಿ. ಕಣ್ಮುಚ್ಚಿ ಚಿಕ್ಕದಾಗಿ ಒಂದು ಮತ್ತೆ ಪ್ರಸಂಗ ಆದ ನಂತರ ಈ ವಚನ ಆದ ನಂತರ ಇವಾಗ ನಾವೇನು ಯಾವ ವಚನವನ್ನು ಓದಿದೀವಲ್ವಾ 43ನೇ ವಚನವನ್ನ, ಅದರ ನೆಕ್ಸ್ಟ್ ವಚನವನ್ನ ಹಾಗೆ ಓದಿ ಪ್ರಸಂಗ ಆದ ನಂತರ. ಓಕೆ, ಯಾಕೆ ಅಂತ ಹೇಳಿದ್ರೆ 2 ರಿಲೇಟೆಡ್ ಆಗಿರೋದ್ರಿಂದ ಮುಂದಿನ ವಚನವನ್ನ ನಾವು ಮತ್ತೆ ಇನ್ನೊಂದು ಕ್ಲಾಸ್ ಅಲ್ಲಿ ನೋಡೋದಿಲ್ಲ. 2 ಸಹ ಒಂದನ್ನ ಹೇಳುತ್ತೆ. ನೆಕ್ಸ್ಟ್ ವಚನದಲ್ಲಿ ಏನಿದೆ, ಇಷ್ಟಕ್ಕೂ ಮುತ್ತನ್ನ ಹುಡುಕುವಂತಹ ಒಂದು ವ್ಯಾಪಾರಿಗೆ ಹೋಲಿಕೆ ಆಗಿದೆ. ಓಕೆ, ಅದು ಸಹ ಇದಕ್ಕೆ ರಿಲೇಟೆಡ್ ಆಗಿರೋದ್ರಿಂದ ಅದನ್ನ ನೀವೇ ಓದಿದಾಗಿಟ್ಟು ಸಾಮ್ಯ ರೂಪವನ್ನ ಮುಂದಿನ ವಚನವನ್ನ ಕಣ್ಮುಚ್ಚಿ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಮುಗಿಸ್ಕೊಂಡು. ಪ್ರೀತಿಯೊಳ ಪರಲೋಕದಲ್ಲಿರುವ ನಮ್ಮ ತಂದೆ, ನೀವು ನಮಗೆ ಕೊಟ್ಟಿರುವಂತಹ ಭಾಗ್ಯ ಎಷ್ಟು ಅಮೂಲ್ಯವಾಗಿರುವಂತಹದ್ದು ಅಂತ ಹೇಳಿ ನಮಗೆ ಗೊತ್ತಾಗಿದೆ ಅಪ್ಪ. ನಮಗೆ ಮುಂದೆ ಸಿಕ್ಕುವಂತಹ ರಾಜ್ಯದ ನಿಮಿತ್ತ ಏನ್ ಬೇಕಾದ್ರೂ ಸಹ ಬಿಡ್ಲಿಕ್ಕೆ ರೆಡಿ ಆಗುವಂತೆ ನಮಗ ಬೇಕಾಗಿರುವಂತಹ ನಿಷ್ಠೆಯನ್ನ ನಮಗೆ ಕೊಟ್ಟು ನಡೆಸಿ, ಬೇಕಾಗಿರುವಂತಹ ಆ ಹಂತಕ್ಕೆ ನಮ್ಮನ್ನು ತಗೊಂಡು ಬನ್ನಿ ತಂದೆ. ಸತ್ಯವೇದದಲ್ಲಿರುವಂತಹ ಭಕ್ತರು ಯೇಸು ಕ್ರಿಸ್ತರ ಒಬ್ರು ಇದ್ರೆ ಸಾಕು, ಅವರಿಗೋಸ್ಕರ ಏನ್ ಬೇಕಾದ್ರೂ ಬಿಡ್ಲಿಕ್ಕೆ ರೆಡಿ ಅಂತ ಹೇಳಿ ಉಳಿದಿರುವಂತಹದ್ದೆಲ್ಲವನ್ನು ಕಸವ ಅಂತ ಹೇಳಿ ಎಣಿಸಿದ್ದಾರೆ. ಆ ಮನಸ್ಥಿತಿ ನಮ್ಮಲ್ಲೂ ಬರುವಂತಪ್ಪ. ನಿಮ್ಮನ್ನೇ ಪ್ರಪ್ರಥಮ ಸ್ಥಾನದಲ್ಲಿಟ್ಟು ನಮಗಿರುವಂತಹ ಉಳಿದಂತಹ ಎಲ್ಲಾ ಸಂಪತ್ತನ್ನ ನಿಮಗೋಸ್ಕರ ಬಿಟ್ಟು ಬಿಡ್ಲಿಕ್ಕೂ ಸಹ ರೆಡಿ, ಬೇಕಾಗಿರುವಂತಹ ಹಂತದಲ್ಲಿ ಅವಶ್ಯಕತೆ ಇದ್ದಾಗ ನಿಮಗೋಸ್ಕರ ಈ ಸಮಸ್ತವನ್ನು ಸಹ ಬಿಟ್ಟು ಬಿಡ್ಲಿಕ್ಕೆ ರೆಡಿ ಆಗುವಂತಹ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿ. ನಾವು ಬಿಟ್ಟು ಬಿಡುವಂತಹದ್ದು ಸಂತೋಷದಿಂದ ಬಿಡುವಂತೆ, ಬಾಧೆ ಪಟ್ಟು ದುಃಖದಿಂದ ಕೊರಗಿ ಬಿಡುವಂತವರಲ್ಲದೆ ಇರುವಂತಹ ರೀತಿಯಲ್ಲಿ ನಮಗಿರುವಂತಹದನ್ನ ನಿಮಗೋಸ್ಕರ ನೀವು ಕೊಡುವಂತಹ ರಾಜ್ಯವನ್ನು ಪಡ್ಕೊಡುವಂತಹ ಕಾರಣದ ನಿಮಿತ್ತ ಸಂತೋಷವಾಗಿ ಬಿಡುವಂತಹ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿ. ನಾವ್ ಏನ್ ಮಾಡಿದ್ರು ಖುಷಿಯಾಗಿ ನಮಗ್ ಮುಂದೆ ಸಿಕ್ಕುವಂತಹ ಭಾಗ್ಯವನ್ನ ನೆನೆಸ್ಕೊಂಡು ಮಾಡುವಂತಹ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿ. ನಾವು ಸಹ ಈ ಸಾಮ್ಯ ರೂಪದಲ್ಲಿ ನಮಗೆ ಕಾಣಿಸಿರುವಂತಹ ಹೊಲದಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಯ ರೀತಿ ಆಗುವಂತೆ, ಅಲ್ಲಿರುವಂತಹ ಮೌಲ್ಯವನ್ನ ಗ್ರಹಿಸುವಂತೆ ಕೃಪೆ ಕೊಟ್ಟು ನಡೆಸಿದಂತೆ, ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರ ಜೀವನದಲ್ಲೂ ಅವ್ರು ಕೇಳಿರುವಂತಹ ಮಾತುಗಳನ್ನ ಅಳವಡಿಸಿಕೊಡುವಂತಹ ಭಾಗ್ಯವನ್ನ ಕೃಪೆಯನ್ನ ಕೊಟ್ಟು ನಡೆಸಿ. ಹಾಗೆ ಪ್ರತಿನಿತ್ಯವೂ ನಮಗೆ ದೈವ ಸಂದೇಶದ ನಿಮಿತ್ತ ಬಲಪಡಿಸ್ತಿರುವಂತಹ ಎಲ್ಲ ದೈವ ಸಂದೇಶಕರು, ಅವರ ಅವಶ್ಯಕತೆಗಳು, ಅನಿವಾರ್ಯತೆಗಳು, ಹಾಗೆ ಮುಖ್ಯವಾಗಿ ಜ್ಞಾನರಾಜು ಅಂಕಲ್ ಅವರ ತಾಯಿಯವರು ಏನು ಮೃತಪಟ್ಟಿದ್ದಾರೆ ತಂತೆ, ಆ ಕುಟುಂಬಕ್ಕೆ ಬೇಕಾಗಿರುವಂತಹ ಸಾಂತ್ವನ, ಸಂತೈಸುವಿಕೆಯನ್ನ ನೀವು ಕೊಡ್ತೀರಾ ಅಂತ ಹೇಳಿ ನಾವು ಭಾವಿಸ್ತಿದ್ದೇವೆ. ಪ್ರತಿಯೊಂದು ಕಾರ್ಯದಲ್ಲೂ ಸಹ ಇವತ್ತು ನಡೆಯುವಂತಹ ಎಲ್ಲಾ ಕಾರ್ಯದಲ್ಲೂ ನೀವು ಜೊತೆಯಾಗಿರ್ತೀರಾ ಅಂತ ಹೇಳಿ ನಾವು ನಂಬ್ತಿದ್ದೇವೆ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೇಲೆ ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು ವಿಮೋಚಕರು ಸ್ವತಃ ದೇವರು ಆಗಿರುವಂತೆ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರೊಂದಿಗೂ ಇರಲಿ. ಆಮೇಲೆ ವಂದನೆಗಳು. ವಂದನೆಗಳು.